ಮನೆ ಮಾತಾಗಿರುವ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮ. ಸಮಸ್ಯೆ ಆಲಿಸಲು ಮನೆ ಮನೆಗೆ ಭೇಟಿ, ಮಾದರಿ ನಗರವಾಗಿಸುವ ಕನಸು ಹೊತ್ತ ಶಾಸಕ ಪ್ರದೀಪ್ ಈಶ್ವರ್. ಸರಣಿ ಕಳ್ಳತನಕ್ಕೆ ಬೆಚ್ಚಿಬಿದ್ದ ಬಾಗೇಪಲ್ಲಿ, ಸಾರ್ವಜನಿಕರಲ್ಲಿ ಆತಂಕ, ಪೊಲೀಸರಿಗೆ ತಲೆನೋವಾದ ಖತರ್ನಾಕ್ ಕಳ್ಳರು. ಮಳೆ ಕೊರತೆಯಿಂದ ರೈತರು ಕಂಗಾಲು, ಬೆಳೆಗಳಿಗೆ ಹನಿ ತುಂತುರು ನೀರಿನ ವ್ಯವಸ್ಥೆ, ಕೃಷಿ ಇಲಾಖೆ ಸಲಹೆಗೆ ಖುಷ್ ಆದ ಅನ್ನದಾತರು. ಹೂ ಬೆಳೆಗಾರನಿಗೆ ಆಸೆ ಹುಟ್ಟಿಸಿದ ಫಸಲು, ಪಾತಾಳಕ್ಕೆ ಕುಸಿದ ಬೆಲೆ, ಮನನೊಂದು ಇಡೀ ಬೆಳೆ ನಾಶ ಮಾಡಿದ ರೈತ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ MMTV ನ್ಯೂಸ್. ನಾನು ಶಶಿಕುಮಾರ್. ನಮಸ್ತೆ ಚಿಕ್ಕಬಳ್ಳಾಪುರ ಮೂಲಕ ಮನೆ ಮಾತಾಗಿರುವ ಶಾಸಕ ಪ್ರದೀಪ್ ಈಶ್ವರ್ ಪ್ರತಿ ಮನೆ ಮನೆಗೂ ತೆರಳಿ ಸಾರ್ವಜನಿಕ ಕಷ್ಟ ಸುಖಗಳನ್ನು ಕೇಳಿ ನಿವಾರಿಸುವ ಕೆಲಸ ಮಾಡುತ್ತಿದ್ದು, ಚಿಕ್ಕಬಳ್ಳಾಪುರವನ್ನು ಮಾದರಿ ನಗರವನ್ನಾಗಿಸುವ ಕನಸನ್ನು ಹೊತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮನೆ ಮನೆ ಮಾತಾಗಿರುವ ನೆಚ್ಚಿನ ಕಾರ್ಯಕ್ರಮ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದ ಮೂಲಕ ಪ್ರತಿ ಮನೆ ಮನೆಗೂ ಭೇಟಿ ಕೊಟ್ಟು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಸಾರ್ವಜನಿಕರ ಕುಂದುಕೊರತೆಗಳ ನೀಗಿಸುವ ಕೆಲಸ ಮಾಡಿ ಮನೆ ಮಾತಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ 24ನೇ ವಾರ್ಡ್ಗೆ ಬೆಳ್ಳಂಬೆಳಗ್ಗೆ ಭೇಟಿ ಕೊಟ್ಟು ಮನೆ ಮನೆಗೂ ತೆರಳಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ವಾರ್ಡಿನ ಅಭಿವೃದ್ಧಿ ವಿಚಾರವಾಗಿ ಈಗಾಗಲೇ 14 ಕೋಟಿ ರು ಹಣ ಬಿಡುಗಡೆ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಇದೊಂದು ಮಾದರಿ ನಗರ ಆಗುತ್ತೆ ಎಂದು ಶಾಸಕ ಪ್ರದೀಪ್ ಈಶ್ವರ್ ಭರವಸೆ ನೀಡಿದ್ದಾರೆ. $3.5 ಲಕ್ಷ ಅಸಲು, ₹1 ಎಕ್ಸ್ಟ್ರಾ ಕೊಡಕ್ಕಾಗಲ್ಲ. ಅವ್ರನ್ನ ಕರೆದು ನೋಟಿಸ್ ಮಾಡಿ. వెంకటేశాచారి పిలిపించి అమ్మ ఒక పని చేయండి తమ్ముడు, నేను బాయిలే ಈಗ ಸರ್ ಈ ಹುಡುಗನ ಹತ್ರ ಒಂದು ರಿಟರ್ನ್ ಕಂಪ್ಲೇಂಟ್ ತಗೊಳ್ಳಿ, ಅವ್ರನ್ನ ಕರೆಸಿ ಸರ್ 3.5 ಲಕ್ಷ ಏನು ಅದಕ್ಕೆ ಸೆಟ್ಲ್ ಮಾಡ್ತೀವಿ, ಅದ್ರ ಮೇಲೆ ₹1 ಬಡ್ಡಿ ಆಗಲ್ಲ. ಇಲ್ಲ ಅವ್ರು ಯಾರಾದ್ರೂ ಬಡ್ಡಿ ಬೇಕು ಅಂದ್ರೆ ಅವ್ರ ಲೈಸೆನ್ಸ್ ಗೀಸೆನ್ಸ್ ತಗೊಂಡಿದ್ದಾರಲ್ಲ, ಕಾನೂನು ಇದೆಯಲ್ಲ ಅಷ್ಟೇ. ಈಗ ಸುಡಪ್ಪ ಟೌನ್ ಸಬ್ ಇನ್ಸ್ಪೆಕ್ಟರ್ ನಂಜುಂಡಪ್ಪ ಸರ್ వీళ్ళు పెంచలే నువ్వు ఎಷ್ಟೊತ್ತಿಗೆ కలుసోದು స్టేషన్ ಹತ್ರ ప్రోగ్రామ్ అయిన తక్షణ పొద్దు 12 గంటలకు నువ్వు రాతాకి స్టేషన్ ఆయన అసలు సెటిల్ చేద్దాము, అది తిరుపుకొండ ఆయనేమ్మా ಸರ್ ನೀವು ಅದನ್ನು ಗಮನಿಸಿ ಅವ್ರು ಏನ್ ಮಾಡ್ಬೇಕು ಒಂದು ರಿಟರ್ನ್ ಮುಚ್ಚಡಿ ಒಂಥರ ಬರೆದು ಕೊಡಿ, ಆಯ್ತಾ? ಸೌಮ್ಯ ವಿನೋದ್ ಸರ್ ಮಾತಾಡು. ಅಕಸ್ಮಾತ್ ಸಿವಿಲ್ ಕೋರ್ಟ್ಗೆ ಹೋಗ್ಬೇಕು ಅಂದ್ರೆ ವಿನೋದ್ ಸರ್ ಇವ್ರು ಲೀಗಲಿ ಅಡ್ವೈಸ್ ಮಾಡ್ತಾರೆ, ಆಯ್ತಾ? ಅಮ್ಮ ಇವರು ನಗರಸಭೆ ಎಲ್ಲ ಡಾಕ್ಯುಮೆಂಟ್ ಚೆಕ್ చేసి ಏನು ಮಾಡಬೇಕು ಅಂತ ನಿಮ್ಗೆ ಹೇಳ್ತಾರೆ. ನಿಮ್ಗೆ ಕೋರ್ಟ್ಗೆ ಹೋಗ್ಬೇಕು ಅಂದರೆ ನಮ್ಮ ಪಾರ್ಟಿಯವ್ರು ನಮ್ಮ ವಿನೋದ್ ಸರ್ ಇದ್ದಾರೆ, ಅವ್ರಿಂದ ಯಾವ ಥರ ಇದು ಕೋರ್ಟಲ್ಲಿ ಇದಾಗಬೇಕು ಅಂತ ಅವ್ರು ಗೈಡೆನ್ಸ್ ಮಾಡ್ತಾರೆ. ಅದ್ರ ಮೇಲೆ ನೀವು ಹೋಗಿ ಕಾನೂನು ರೀತಿ మీకు వస్తే నేను నిలుచుకుంటాను మీ జత దిగలు పడతాను వీడియో కాదు ನೋಡಿ ಸರ್, ಅದು ಸ್ವಲ್ಪ ಸ್ಟೇಟಸ್ ಚೆಕ್ ಮಾಡಿ. ಹೇಳ್ದಿದ್ರು ಯಾವಾಗ ಹಾಕ್ಬಿಟ್ಟವ್ರೆ, ಇಷ್ಟು ವರ್ಷದಿಂದ ಯಾರು ಮಾಡಿಲ್ಲ, ಸಾಹೇಬರು ಮತ್ತೇನಮ್ಮ ಯಾಕಮ್ಮ ಮೊನ್ನೆ ಬಿಟ್ಟಿದ್ದಲ್ಲ 3 ದಿವಸ ಬಿಟ್ಟು ಬಿಡಿ ಕೆಲಸ ಮಾಡಿ ಬೋರ್ ಇದೆ, ಪೈಪ್ ಲೈನ್ ಇಲ್ಲ. ಮತ್ತೆ ಯಾಕೆ ಉಮಾಶಂಕರ್ ಸರ್ ಪೈಪ್ ಲೈನ್ ಹಾಕಿಲ್ಲ ಸರ್? ಅದೇ ನೀರು ಇದೆಯಂತ ಪೈಪ್ ಲೈನ್ ಹಾಕಿಲ್ಲ ಸರ್? ಒಂದೇ ನಿಮಿಷ ಬರ್ತದೆ ಮತ್ತೆ ಕೆಲಸ ಮಾಡಿ ಆನ್ ಮಾಡೋದು ಪ್ರಾಬ್ಲಮ್ ಇಲ್ಲ. ಅಕ್ಕ ಫುಲ್ ರೋಡು ಡ್ರೈನ್ ಏಪಿಸಿ ನಾನು ಐನಂತ ಬೆನ್ನ ಈ ರೋಡ್ ಎಲ್ಲ ಹಾಕಿಸ್ತೀನಿ. ನನ್ನ ಕನಸೇನು ಅಂತ ನನಗೆ ಗೊತ್ತಿದೆ, ಅದು ಮಾಡ್ತೀನಿ. ಈಗ 24ನೇ ವಾರ್ಡ್ಗೆ ಎಷ್ಟು ಹಣ ಅನುದಾನ ಹಾಕಿ 14 ಕೋಟಿ ಫುಲ್ ಕಂಪ್ಲೀಟ್ ಕ್ಲಿಯರ್ ಮಾಡ್ತಾ ಇದ್ದೀನಿ. ಡೆವಲಪ್ಪೇ ಆಗಿಲ್ಲ, ರೋಡೇ ಇಲ್ಲ. ನೋಡ್ತಾ ಇರಿ ನೀವೇ, 1 ವರ್ಷ ಆದಮೇಲೆ ಈ ಏರಿಯಾಗೆ ಬಂದು ಸುದ್ದಿ ಮಾಡ್ಕೊಂಡು ಹೋಗಿ. ಈಗ ಯಾವುದು ಸರ್, ಅದು ಏನೇನು ಕಾಮಗಾರಿ ತಗೊಳ್ತೀವಿ? ಎಲ್ಲ ರೋಡುಗಳು ದೊಡ್ಡದು ಸರ್ ಇದು ವಾರ್ಡು. ರೋಡು ನೋಡಿ, ಇಲ್ಲಿ ಆಗೇ ಇಲ್ಲ ಶತಮಾನಗಳಿಂದ. ರೋಡು, ಚರಂಡಿ ವ್ಯವಸ್ಥೆ, ಇಲ್ಲಿ ರಾಜಕಾಲುವೆ ಒತ್ತುವರಿ ತೆರವು ಮಾಡಬೇಕು, ಇದೆಲ್ಲ ಟೋಟಲ್ 24ನೇ ವಾರ್ಡು ಮೇಲೆ ಇಷ್ಟು ಹಾಕಿದ್ದೀನಿ ನಾನು.
ಬರೀ ಒಂದು ವಾರ್ಡ್ಗೆ ಸರ್ ಇಲ್ಲ 31 ವಾರ್ಡ್ ಇಲ್ಲ 31 ವಾರ್ಡ್ಗೆ ಈಗ ಅಲ್ಲಿ 40 ಕೋಟಿ ಇತ್ತು. ಆ ಕಡೆ ವಾಪಸಂದ್ರ ರೋಡ್ಗೆ ಹಾಕಿದ್ದೀನಿ, ಕಂದ್ವಾರ ರೋಡ್ಗೆ ಹಾಕಿದ್ದೀನಿ, ಮುಷ್ಟೂರು ರೋಡ್ಗೆ ನೋಡಿ, ಮುಷ್ಟೂರು ರೋಡ್ಗೆ ಅನುದಾನ ಹಾಕಿದ್ದೀನಿ 3.5 ಕೋಟಿ ಟೆಂಡರಲ್ಲಿದೆ. ನೀವು ಬೇಕಾದ್ರೆ ಆ ಡಾಕ್ಯುಮೆಂಟ್ನ ಗಮನಿಸಿ. ಕಂದ್ವಾರಕ್ಕೆ 8 ಕೋಟಿ ಟೆಂಡರ್ ಪ್ರೊಸೆಸ್ಸಲ್ಲಿದೆ, ಅಲ್ಲಿ ಹಾಕಿದ್ದೀನಿ. ಬಟ್ ಈ ದಿನ್ನೆ ಹೊಸಳ್ಳಿ ರೋಡ್ಗೂ ಹಾಕಿದ್ದೀನಿ. ಈ 24 ಕೋಟಿ ಇದು ಈ ವಾರ್ಡ್ ಡೆವಲಪ್ ಆಗಿರಲಿಲ್ಲ, ನನಗನ್ನಿಸ್ತು ಈ ವಾರ್ಡ್ ಅಭಿವೃದ್ಧಿಗೆ ಹಾಕೋಣ ಅಂತ ಹಾಕಿದ್ದೀನಿ. ಒಂದೊಂದು ವಾರ್ಡು ರೆಡಿ ಮಾಡ್ಕೊಂಡು ಬರ್ತೀನಿ ಸರ್. ಒಂದೊಂದು ವರ್ಷದ ಅನುದಾನದಲ್ಲಿ ಒಂದೊಂದು ವಾರ್ಡ್ ಕಂಪ್ಲೀಟ್ ಡೆವಲಪ್ ಮಾಡ್ಕೊಂಡು ಬರ್ತೀನಿ. ಇದು ನನ್ನ ಅನುದಾನ, ಇದು ನಗರಸಭೆದು ಅಲ್ಲ, ಯಾರ್ದು ಅಲ್ಲ. ನಾನು CM ಸಾಹೇಬ್ರಿಂದ ವಿಶೇಷವಾಗಿ ತಂದು ಹಾಕಿರೋ ಅನುದಾನ. ನೋಡಿ, ನಾನು ಚುನಾವಣೆಗಿಂತ ಮುಂಚೆ ಒಂದು ಸಮುದಾಯಕ್ಕೆ ಸೀಮಿತ ಆಗಿದ್ದೇನೋ, ಇವತ್ತು ನಾನು ಎಲ್ಲ ಸಮುದಾಯದ ಹುಡುಗ. ನಾನು ಬರೀ ಒಂದು ಸಮುದಾಯಕ್ಕೆ ಸೀಮಿತ ಆಗಿಲ್ಲ, ನಾನು ಎಲ್ಲ ಸಮುದಾಯದ ಹುಡುಗ. ಈಗ SSLC 3,500 ಜನ ಮಕ್ಕಳಿಗೆ ಎಲ್ರಿಗೂ ನಾನು ಸ್ಕಾಲರ್ಶಿಪ್ ಕೊಡ್ತೀನಿ. ನಾನು ಎಲ್ಲ ಸಮುದಾಯದ ಹುಡುಗ, ನಾನು ಒಂದು ಸಮುದಾಯಕ್ಕೆ ನಾನು ಸೀಮಿತ ಮಾಡಬೇಡಿ. ನಾನು ಚಿಕ್ಕಬಳ್ಳಾಪುರದ ಹುಡುಗ, ನನಗೆಲ್ಲ ವಿಶೇಷವಾಗಿ ನನಗೆ SC ST ಬಗ್ಗೆ ವಿಶೇಷವಾದ ಕಾಳಜಿ ಇದೆ, ಅದನ್ನು ನಾನು ಒಪ್ತೀನಿ. ನಾನು ಎಲ್ಲ ಸಮುದಾಯಗಳನ್ನೂ ಈಕ್ವಲಾಗಿ ನೋಡ್ತೀನಿ. ಬಟ್ SC ST ಸಮುದಾಯದ ಮಕ್ಕಳು ಮೇಲೆ ಬರಲಿ, ಒಳ್ಳೆ ಹಂತಕ್ಕೆ ಹೋಗಲಿ ಅನ್ನೋದು ನನ್ನ ವಿಷನ್ ಇದೆ. ನಾನು ಅದಕ್ಕೆ ಯಾವತ್ತೂ ಇರ್ತೀನಿ. ನಾನು SC STಗೆ ಸ್ವಲ್ಪ ಹೆಚ್ಚು ಪ್ರಾಧಾನ್ಯತೆ ಕೊಡ್ತೀನಿ. ಈ ಸ್ಟೇಟ್ಮೆಂಟಲ್ಲಿ ಯಾವುದೇ ಇದಿಲ್ಲ. ಈಗ 3,500 ಜನ ಎಲ್ಲ ಸಮುದಾಯದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತೀನಿ. ಈಗ ಪ್ಲ್ಯಾನ್ ಮಾಡಿದ್ದೀನಿ ಒಂದೊಂದೇ. ಅದು ಈಗ ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಆಯಿತು, ಅರಿಶಿನ ಕುಂಕುಮ ಕೊಟ್ಟೆ. ಈಗ ದೀಪಾವಳಿಗೆ 20,000 ಮಕ್ಳಿಗೆ ಬಟ್ಟೆ ಕೊಡ್ತಿದ್ದೀನಿ. ಅದಾದಮೇಲೆ ಸ್ಕಾಲರ್ಶಿಪ್ ಕೊಡ್ತೀನಿ. ಎಲ್ಲ ಒಂದೇ ತಿಂಗಳಲ್ಲಿ ಮುಗಿದೋದ್ರೆ ಕಷ್ಟ ಆಗುತ್ತಲ್ಲ, ಸ್ಕಾಲರ್ಶಿಪ್ ಕೊಡ್ತೀನಿ. ಇನ್ನು ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದ ಮೂಲಕ ಪ್ರತಿ ಹಳ್ಳಿಗೂ ಅಧಿಕಾರಿಗಳ ಜೊತೆ ಭೇಟಿ ಕೊಟ್ಟು ಗ್ರಾಮಸ್ಥರ ಕಷ್ಟ ಸುಖ ಕೇಳಿದ್ದಲ್ಲದೆ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ಕೆಲಸ ಈಗಾಗಲೇ ಮಾಡುತ್ತಿದ್ದಾರೆ. ತಾಲೂಕು ವ್ಯಾಪ್ತಿಯಲ್ಲಿ ಗ್ರಾಮಗಳಿಗೂ ತೆರಳಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ನೀಗಿಸುವುದಾಗಿ ಭರವಸೆ ನೀಡಿದ್ದಾರೆ. ನೀವು ಗಮನಿಸಿ, 12 ವಾರ್ಡ್ ಮುಗಿದಿದೆ, ಇದು 13ನೇ ವಾರ್ಡು. ನಾನು ನೆಕ್ಸ್ಟ್ ನನ್ನ 2.5 ವರ್ಷದ ಟರ್ಮಲ್ಲಿ ಟೌನ್ ಮುಗಿಯುತ್ತೆ. ಪ್ಯಾರಲೀಗ್ ನೋಡಿ, ಮುದ್ದೇನಹಳ್ಳಿಯಲ್ಲಿ 11 ಹಳ್ಳಿ ಸುತ್ತಿದ್ದೀನಿ. 11 ಹಳ್ಳಿ ಇನ್ನು 4-5 ಹಳ್ಳಿ ಪೆಂಡಿಂಗ್ ಇದೆ, ಅದು ಸೋಮವಾರ ಮುಗಿಸ್ತೀನಿ. ನೆಕ್ಸ್ಟ್ ಸಾಟರ್ಡೆ ಒಳಗಡೆ ಮಂಚೇನಹಳ್ಳಿಯಲ್ಲಿ ಡಿಫ್ರೆಂಟ್ ಸೆಟ್ ಆಫ್ ಆಫೀಸರ್ಸ್ ಬರ್ತಾರೆ, ನನಗೆ ಗೌರಿಬಿದನೂರು ಆಫೀಸರ್ಸ್. ಅವ್ರನ್ನ ಹಾಕ್ಕೊಂಡು ಮುಂದಿನ ವಾರದಲ್ಲಿ ಮಂಚೇನಹಳ್ಳಿ ಒಂದು ಪಂಚಾಯತಿ, ಪುರಾ ಪಂಚಾಯತಿ ಅಂತ ಅದು ಮುಗಿಸ್ತೀನಿ. 2 ಆಯಿತು. ಸೊ ಇದು ಡೌನ್ ದ ಲೈನ್ 10 ಮಂತ್ಸಲ್ಲಿ ಕ್ಷೇತ್ರ ಕಂಪ್ಲೀಟ್ ಆಗುತ್ತೆ. ಮತ್ತು ನೀವು ನಮಸ್ತೆ ಚಿಕ್ಕಬಳ್ಳಾಪುರ ಅಂದರೆ ಸುಮ್ಮನೆ ನಡ್ಕೊಂಡು ಹೋಗ್ಬೋದು. ನಾನು ಪ್ರತಿ ಮನೆ ಗೇಟ್ ಮುಂದೆ ಹೋಗಿ ನಿಂತ್ಕೊಂಡು ಅವ್ರ ಕಷ್ಟ ಕೇಳ್ತಾ ಇದ್ದೀನಿ. ಡಯಾಗ್ನೋಸ್ಟಿಕ್ ಸೆಂಟರ್, ಇವತ್ತು ಒಬ್ಬರು ಇಲ್ಲಿ ಹಿಂದೆ ಶಾಸಕರು ಮೆಡಿಕಲ್ ಮಿನಿಸ್ಟರ್ ಆಗಿದ್ದರು, ಹೆಲ್ತ್ ಮಿನಿಸ್ಟರ್ ಆಗಿದ್ದರು. ಒಂದು MRI ತರೋಕ್ಕಾಗಲ್ಲ. ಇವತ್ತು ಅಕ್ಟೋಬರ್ 2ನೇ ತಾರೀಕು 8 ಕೋಟಿ 20 ಲಕ್ಷ ತಂದಿದ್ದೀವಿ. KEAಯಿಂದ 8 ಕೋಟಿ 20 ಲಕ್ಷ ತಂದಿದ್ದೀವಿ. ಉದ್ಘಾಟನೆ ನಡೀತಿದೆ. ಕರೆಕ್ಟಾಗಿ 10 ತಿಂಗಳ ಕನ್ಸ್ಟ್ರಕ್ಷನ್ ಮುಗಿಯುತ್ತೆ. ಮುಂದಿನ ವರ್ಷ ಈ ಟೈಮ್ಗೆ ಅಲ್ಲಿ MRI ಇರುತ್ತೆ, CT ಇರುತ್ತೆ, 2 ಎಕ್ಸ್ರೇ ಸೆಂಟರ್ಸ್ ಇರುತ್ತೆ, ಬ್ಲಡ್ ಸ್ಯಾಂಪಲ್ ಕಲೆಕ್ಷನ್ ಇರುತ್ತೆ. ಕಾರ್ಪೊರೇಟ್ ಲೆವೆಲಲ್ಲಿ ಲ್ಯಾಬ್ ಕಟ್ತಿದ್ದೀವಿ. MRI ಮಿಷಿನ್ 8 ಕೋಟಿ ಗೊತ್ತಿರಬೇಕಿದು. ಬಿಲ್ಡಿಂಗ್ ಕಟ್ಟಕ್ಕೆ 8 ಕೋಟಿ, ಹತ್ತತ್ರ 25 ಕೋಟಿ ರೂಪಾಯಿ ಖರ್ಚು ಮಾಡಿ ಡಯಾಗ್ನೋಸ್ಟಿಕ್ ಸೆಂಟರ್ ಕಟ್ತಿದ್ದೀವಿ. ಎಲ್ಲಿದೆ ಸುತ್ತಮುತ್ತ ಡಯಾಗ್ನೋಸ್ಟಿಕ್ ಸೆಂಟರ್? ಆಯಿತು. PHCಗಳು ಪೆರೇಸಂದ್ರ 5ನೇ ತಾರೀಕು ದಿನೇಶ್ ಗುಂಡೂರಾವ್ ಸಾಹೇಬರು ಬರ್ತಿದ್ದಾರೆ. PHC ಪೆರೇಸಂದ್ರ, ನಾಯನಹಳ್ಳಿ ಎಲ್ಲ ಉದ್ಘಾಟನೆ ಮಾಡ್ತಿದ್ದೀವಿ. PHCಗಳನ್ನ ಅದಕ್ಕೆ ಫಂಡ್ ಪೆಂಡಿಂಗ್ ಇತ್ತು. ಮೆಡಿಕಲ್ ಕಾಲೇಜ್ಗೆ 300 ಕೋಟಿ ಪೆಂಡಿಂಗ್ ಇತ್ತು. ಕ್ಯಾಬಿನೆಟ್ಟಲ್ಲಿ ರಿಕ್ವೆಸ್ಟ್ ಮಾಡಿ ರಿಲೀಸ್ ಮಾಡಿಸಿದ್ದೀನಿ. ಅದಕ್ಕೆ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆಗಿದೆ. ಈಗ ಹೊಸ ಹಾಸ್ಪಿಟಲ್ ಸ್ಟಾರ್ಟ್ ಮಾಡೋಕ್ಕೆ 80 ಕೋಟಿ ಬೇಕು. ಆ ಪ್ರಪೋಸಲ್ ಆಲ್ರೆಡಿ ಕೊಟ್ಟಿದ್ದೀನಿ. ಇದು ಅಭಿವೃದ್ಧಿ ಅಲ್ವಂತ ನಾನು ಫ್ಲೆಕ್ಸ್ ಬ್ಯಾನ್ ಮಾಡಿದ್ದೀನಿ, ನೀವೇ ನೋಡಿದ್ದೀರ ಟೌನಲ್ಲಿ. ಇವಾಗ ಹೆಲ್ಮೆಟ್ ಕಂಪಲ್ಸರಿ ಮಾಡ್ತಿರ್ತೀನಿ, ಮುಲಾಜೆ ನೋಡಲ್ಲ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ವಿದ್ಯಾರ್ಥಿಗಳಾಗಲಿ ರೈತರಾಗಲಿ, ಬೆಳಗ್ಗೆ ನೀವು ಹಾಲ್ ಪ್ಯಾಕೆಟಿಗೆ ತೊಗೊಂಬರ್ತಿರೋ ನಿಮ್ಮ ಇಷ್ಟ, ಹೆಲ್ಮೆಟ್ ಹಾಕಿ ಫೀಲ್ಡ್ಗೆ ಇಳಿಬೇಕು. ಇಲ್ಲ ನಾನು ಹೆಲ್ಮೆಟ್ ಹಾಕಲ್ಲ ಅಂದರೆ ನಾವು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತೀವಿ. ಇದು ಕಂಪಲ್ಸರಿ ಮಾಡಿದ್ದೀನಿ. ಸರ್ಕಾರಿ ಶಾಲಾ ಪ್ರಿಮಿಸಿಸ್ನ ಎಷ್ಟಾದರೆ ಅಷ್ಟು ಟೈಟ್ ಮಾಡಿದ್ದೀನಿ. ಈಗ ರೋಡ್ ಡಿಸಿಪ್ಲಿನ್ ಬಿಲ್ಡ್ ಮಾಡ್ತಿದ್ದೀವಿ. ಒಂದು MLA ಇನ್ನೇನು ಮಾಡೋಕ್ಕೆ ಸಾಧ್ಯ? ಅದ್ರ ಜೊತೆ ಮನೆ ಸುತ್ತಾ ಇದ್ದೀನಿ, ಹಳ್ಳಿ ಸುತ್ತಾ ಇದ್ದೀನಿ. ವೆಬ್ಸೈಟಲ್ಲಿ ಹೋಗಿ ಸಮಸ್ಯೆಗಳು ಸಾಲ್ವ್ ಮಾಡ್ತಿದ್ದೀನಿ. ಇದು ಮಾಡಬಾರ್ದು. ಅವ್ರಿಗೆಲ್ಲ ಏನು ಗೊತ್ತಾ, ಮನೆ ಹತ್ರ ಒಂದು 10 ಜನ ಲೀಡರ್ಗಳು ಕರೆಸ್ಕೊ, ಮೀಟಿಂಗ್ ಮಾಡು, ಫೋಟೋಗಳು ಹಾಕು, ಬಿಲ್ಡಪ್ ಕೊಡು. ಇದು ರಾಜಕಾರಣ? ನನಗೇನು ಗೊತ್ತಿಲ್ವಾ? ನನ್ನ ಮನೆ ಹತ್ರ 10 ಜನ ಲೀಡರ್ಸ್ನ ಕೂರಿಸ್ಕೊಂಡು ರಾಜಕಾರಣ ಮಾಡೋದು ನನಗೆ ಗೊತ್ತಿಲ್ವಾ? ನನಗೂ ಗೊತ್ತು ಆ ರಾಜಕಾರಣ, ಅದಲ್ಲ ರಾಜಕಾರಣ. ಇನ್ನು ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ಗೆ ನಗರಸಭೆ ಅಧಿಕಾರಿಗಳು, ಇತರೆ ಇಲಾಖೆ ಅಧಿಕಾರಿಗಳು, ಕಾಂಗ್ರೆಸ್ ಮುಖಂಡರು ಸಾಥ್ ನೀಡಿದರು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿಯಲ್ಲಿ ಕಳೆದ 3 ದಿನಗಳಿಂದ ಒಂದರ ಹಿಂದೆ ಒಂದರಂತೆ ಸರಣಿ ಕಳ್ಳತನ ಪ್ರಕರಣಗಳು ಬೆಳಕಿಗೆ ಬರುತ್ತಿದ್ದು, ಇದು ಸಾರ್ವಜನಿಕರು ಬೆಚ್ಚಿ ಬೀಳಿಸುವಂತೆ ಮಾಡಿದ್ದು ಪೊಲೀಸರಿಗೆ ಹೊಸ ತಲೆನೋವು ಶುರುವಾಗಿದೆ. ಗನ್ ತಗೊಂಡು ತೋರಿಸಿ ಎಲ್ಲ ಪೊಲೀಸ್
ಬಾಗೇಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವ ಘಟ್ಟವಾರಪಲ್ಲಿ ಗ್ರಾಮ ಪಂಚಾಯಿತಿಯ ಜಡಲ ಬೈರೇಶ್ವರ ಸ್ವಾಮಿ ರಸ್ತೆಯಲ್ಲಿ ಇರುವ ಲಕ್ಷ್ಮೀನಾರಾಯಣ ಎಂಬುವರ ಮನೆಗೆ ಬುಧವಾರ ನುಗ್ಗಿದ ದರೋಡೆಕೋರರು ಮನೆ ಮಾಲೀಕನಿಗೆ ಡಮ್ಮಿ ಪಿಸ್ತೂಲ್ನಿಂದ ಬೆದರಿಸಿ ಮನೆಯಲ್ಲಿ ಇದ್ದ ಸಣ್ಣ ಪ್ರಮಾಣದ ನಗದನ್ನ ದೋಚಿ ದ್ವಿಚಕ್ರ ವಾಹನದಲ್ಲಿ ಪರಾರಿಯಾಗಿದ್ದಾರೆ. ಗನ್ ತಗೊಂಡು ತೋರಿಸಿ ಎಲ್ಲ ಏನಿದೆಲ್ಲ ಕೊಡಿ ಅಂತ ಹೇಳಿದ್ರು. ಏನು ಕೊಡಿ ಅಂತ? ಅದೇ ದುಡ್ಡು ಕಾಸು ಏನಿದೆ ಎಲ್ಲ ಕೊಡಿ ಅಂತ. ನಮ್ಮ ಹತ್ರ ಏನಿಲ್ಲಪ್ಪ ಅಂತ ಹೇಳಿದ್ರು. ಆಮೇಲೆ ಊಟ ಮಾಡ್ತಾ ಇದ್ದೆ, ಕೈ ತೊಳ್ಕೊಂಡಿಲ್ಲ. ಹಂಗೆ ಕರ್ಕೊಂಡೋಗಿ ಆ ರೂಮಲ್ಲಿ ಹಾಕಿ ಲಾಕ್ ಮಾಡಿ ಟ್ರಂಕ್ ಇದ್ದರೆ ತೊಗೊಂಡೋಗಿದ್ದಾರೆ. ಟ್ರಂಕಲ್ಲಿ ಬೇಕಾದ ಇತ್ತು, ಒಂದು 1000 ಮೇಲೆ ದುಡ್ಡು ಇತ್ತು. ಪೆನ್ಷನ್ ಕಾರ್ಡು, ಆಧಾರ್ ಕಾರ್ಡು, ಪಾನ್ ಕಾರ್ಡು, ವೋಟರ್ ಲಿಸ್ಟು, ಬ್ಯಾಂಕ್ ಬುಕ್ಕು, ಚೆಕ್ ಬುಕ್ಗಳೆಲ್ಲ ಇತ್ತು. ಎಲ್ಲ ತಗೊಂಡೋಗಿದ್ದೆ. ಏನೇನು ತಂದಿದ್ರು ಅವ್ರು? ಏನೋ ಮಚ್ಚು ಆ ಥರ ಏನೋ ತಂದಿದ್ರು? ಚಾಕು, ಪಿಸ್ತೂಲ್ ಥರ ತಂದಿದ್ರು. ಇದೊಂಥರ ಅದು ಒರಿಜಿನಲ್ಲು ಡೂಪ್ಲಿಕೇಟ್ ಗೊತ್ತಿಲ್ಲ. ಓಕೆ. ಈಗ ಏನೇನು ಕಳುವಾಗಿದೆ ಮನೆಯಲ್ಲಿ? ಆ ಟ್ರಂಕ್ ತಗೊಂಡೋಗಿದ್ದಾರೆ. ಆ ಟ್ರಂಕಲ್ಲಿ ಇರ್ತಕ್ಕಂಥದ್ದು ಕಾರ್ಡ್ಸ್ ಎಲ್ಲ ಹೋಗಿದೆ. ಲಾಕ್ ಮಾಡಿಬಿಟ್ಟು ನಾನು ಕಿರಿಸಿದೆ, ಕಳ್ಳರು ಬಂದಿದ್ದಾರೆ, ಕಾಪಾಡಿ ಅಂತ. ನಿಮ್ಮ ಹೆಸರು? ಟಿವಿ ಲಕ್ಷ್ಮೀನಾರಾಯಣ ಶೆಟ್ಟಿ. ಇನ್ನು ಲಕ್ಷ್ಮೀನಾರಾಯಣ ಮನೆ ಮುಂಭಾಗದಲ್ಲಿ ವಾಸವಾಗಿರುವ ನವಾಜ್ ಎಂಬುವವರ ಮನೆಗೆ ನುಗ್ಗಿರುವ ಕಳ್ಳರು ಮನೆಯಲ್ಲಿ ಇದ್ದ ಒಂಟಿ ಮಹಿಳೆಯನ್ನ ಬೆದರಿಸಿ ಬೀರುವಲ್ಲಿ ಇಟ್ಟಿದ್ದ 25,000 ರು ನಗದು, 35 ಗ್ರಾಂ ತೂಕದ ಚಿನ್ನದ ಒಡವೆ, ಮಹಿಳೆ ಧರಿಸಿದ್ದ 15 ಗ್ರಾಂ ತೂಕದ ಚಿನ್ನದ ಕಿವಿ ಓಲಿಯನ್ನ ಕಸಿದುಕೊಂಡು ಪರಾರಿಯಾಗಿರುವ ಘಟನೆ ಗುರುವಾರದಂದು ನಡೆದಿದೆ. ಸರಣಿ ಕಳ್ಳತನಕ್ಕೆ ಗುರಿಯಾಗಿರುವ ಮನೆಗಳ ಬಳಿ ವಾಸವಾಗಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯಾಪಾರಿ ಪ್ರಸಾದ್ ಎಂಬುವವರು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನಲ್ಲಿ ಡ್ರಾ ಮಾಡಿ ದ್ವಿಚಕ್ರ ವಾಹನದಲ್ಲಿ ಇಟ್ಟಿದ್ದ 4.5 ಲಕ್ಷ ರುಗಳನ್ನ ನೋಡುತ್ತಿದ್ದಂತೆ ದ್ವಿಚಕ್ರ ವಾಹನದಲ್ಲಿ ಹಿಂಬಾಲಿಸಿಕೊಂಡು ಬಂದ ಕಳ್ಳರು ದೋಚಿಕೊಂಡು ಪರಾರಿಯಾಗಿರುವ ಘಟನೆ ಮಾರುಕಟ್ಟೆ ಆವರಣದಲ್ಲಿ ಇರುವ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಾಗೇಪಲ್ಲಿ ಇರೋ ಬ್ಯಾಂಕ್ನಲ್ಲಿ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನಲ್ಲಿ ಹಣ ಡ್ರಾ ಮಾಡಿಕೊಂಡು ಬರುವಾಗ ಅವರು ದ್ವಿಚಕ್ರ ವಾಹನದಲ್ಲಿ ಫಾಲೋ ಮಾಡ್ಕೊಂಡು ಬಂದು ಮಾರ್ಕೆಟ್ನಲ್ಲಿ ಹೋಗಿ ಚೆಕ್ ಬುಕ್ ತಗೊಬರೋಷ್ಟೊಳಗಡೆ ಅವ್ರ ಹಣ ದುಡ್ಡು ಎತ್ಕೊಂಡು ಹೋಗಿ ಪರಾರಿ ಆಗಿದ್ದಾರೆ. ಅವ್ರಿಗೆ ಹಿಡ್ಕೊಳ್ಳೋಷ್ಟೊಳಗಡೆ ಅವರು ಸಿಗಲೇ ಇಲ್ಲ. CCTVಯಲ್ಲೆಲ್ಲ ರೆಕಾರ್ಡ್ ಆಗಿದೆ. ಹಣ ಎಷ್ಟಿತ್ತು? 4 ಲಕ್ಷ. ಈಗ ಎಷ್ಟು ಜನ ಇದ್ರು? 4 ಜನ. ಅವ್ರ ಏನ್ರಲ್ಲಿ ಎಂಥದ್ದು ವಾಹನ? ಯಾವುದು? ಸ್ಪೆಂಡರ್ ಪ್ಲಸ್ ಒಂದು, ಸ್ಕೂಟಿ ಒಂದು. ಮುಖಕ್ಕೆ ಏನಾರು ಹಾಕೊಂಡಿದ್ರೆ? ಏನಿಲ್ಲ, ಮಾಮೂಲಿ. ನಿಮ್ಮ ಹೆಸರು? ಪ್ರಸಾದ್. ಸರಣಿ ಕಳ್ಳತನದಿಂದ ನಾಗರಿಕರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದ್ದಾರೆ. ಬಾಗೇಪಲ್ಲಿ ಠಾಣಾ ಪೊಲೀಸರಿಗೆ ಇದು ನಿದ್ದೆ ಇಲ್ಲದಂತೆ ಮಾಡಿದೆ. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಮುಂಗಾರು ಆರಂಭದಲ್ಲಿ ಅತಿ ಮಳೆಯಿಂದಾಗಿ ಹೊಲ ಉಳುಮೆ ಮಾಡಲಾಗದೆ ಬಿತ್ತನೆ ತಡವಾಗಿತ್ತು. ಈಗ ಮಳೆ ಕೊರತೆಯ ಕಾರಣದಿಂದಾಗಿ ರಾಗಿ ಬೆಳೆ ಬಾಡಲು ಆರಂಭಿಸಿದೆ. ಇದಕ್ಕೆ ಕೃಷಿ ಇಲಾಖೆ ರೈತರಿಗೆ ಒಂದೊಳ್ಳೆ ಸಲಹೆಯನ್ನು ಕೊಟ್ಟು ಯಶಸ್ವಿಯಾಗಿದ್ದಾರೆ. ಅದೇನು ಅಂತೀರಾ? ಈ ವರದಿ ನೋಡಿ. ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರ ಅಂದರೆ ಸಾಕು ನಾನಾ ತರಕಾರಿಗಳಿಗೆ ಫುಲ್ ಫೇಮಸ್ ಆಗಿದೆ. ಅದೇ ರೀತಿ ರಾಗಿಯು ಪ್ರಮುಖ ಬೆಳೆಯಾಗಿದೆ. ಈ ಭಾಗದಲ್ಲಿ ನಡೆಯುತ್ತಿರುವ ಕೈಗಾರೀಕರಣ, ಗೋದಾಮು ಹಾಗೂ ಬಡಾವಣೆಗಳ ನಿರ್ಮಾಣದ ನಡುವೆಯೂ ಅನೇಕ ರೈತರು ಇರುವ ಜಮೀನಿನಲ್ಲೇ ಮಳೆಯಾಶ್ರಿತ ಭೂಮಿಯಲ್ಲಿ ರಾಗಿ ಜೊತೆಗೆ ತೊಗರಿ, ಅವರೆ, ಅಲಸಂದಿ, ಸಾಸಿವೆ ಇತರ ಸಣ್ಣ ಪುಟ್ಟ ಬೆಳೆಗಳನ್ನು ಮಿಶ್ರ ಬೆಳೆಯಾಗಿ ಬೆಳೆಯುತ್ತಾರೆ. ಆದರೆ ಈ ಬಾರಿ ಮಳೆ ಕಣ್ಣಾಮುಚ್ಚಾಲೆಯಾಡುತ್ತಿದ್ದು ಬೆಳೆಗಳು ಬಾಡುತ್ತಿವೆ. ಮಳೆ ಕೊರತೆಯಿಂದಾಗಿ ರೈತರು ರಾಗಿ ಬೆಳೆಗೆ ಮೇಲು ಗೊಬ್ಬರ ಹಾಕಲು ಸಾಧ್ಯವಾಗ್ತಿಲ್ಲ. ಹೀಗಾಗಿ ಪೈರುಗಳು ಸೊರಗುತ್ತಿವೆ. ಇದರಿಂದ ರೈತರು ಹೊಲಗಳನ್ನು ಬಿಟ್ಟರೆ ಇನ್ನು ಕೆಲ ರೈತರು ಟ್ಯಾಂಕರ್ಗಳ ಮೂಲಕ ಬೆಳೆಗಳಿಗೆ ನೀರು ಪೂರೈಕೆ ಮಾಡಿ ಬೆಳೆ ಕಾಪಾಡಿಕೊಳ್ಳುವ ಕೆಲಸ ಮಾಡ್ತಿದ್ದಾರೆ. ಅದನ್ನು ಅರಿತ ಚಿಕ್ಕಬಳ್ಳಾಪುರ ಸಹಾಯಕ ಕೃಷಿ ಇಲಾಖೆ ರಾಗಿ ಮತ್ತು ಜೋಳ ಬೆಳೆಗಳ ರೈತರಿಗೆ ಕೃಷಿ ಇಲಾಖೆ ಅಟಲ್ ಭುಜಲ್ ಯೋಜನೆ ಮತ್ತು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿಯಲ್ಲಿ ತುಂತುರು ನೀರಾವರಿ ಘಟಕ ಮತ್ತು ಹನಿ ನೀರಾವರಿ ಘಟಕಗಳನ್ನು ರೈತರಿಗೆ 90% ರಿಯಾಯಿತಿ ದರದಲ್ಲಿ ವಿತರಣೆ ಮಾಡಿದ್ದು, ಅದರಿಂದ ರೈತರು ತಮ್ಮ ರಾಗಿ ಬೆಳೆಗಳಲ್ಲಿ ಅಳವಡಿಸಿ
ರಾಗಿ ಬೆಳೆಗಳು ಒಣಗದಂತೆ ನೀರು ಹರಿಸುತ್ತಿದ್ದಾರೆ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಿಮಗೆಲ್ಲರೂ ತಿಳಿದಿರೋ ಹಾಗೆ ಕಳೆದ ಸೆಪ್ಟೆಂಬರ್ ತಿಂಗಳಾದ್ಯಂತ ನಮ್ಮ ತಾಲೂಕಿನಲ್ಲಿ ಮಳೆ ಕೊರತೆಯಾಗಿದೆ. ಪ್ರಮುಖವಾಗಿ ನಮ್ಮ ತಾಲೂಕಿನಲ್ಲಿ ರಾಗಿ ಮತ್ತು ಮುಸ್ಕಿನ ಜೋಳ ಕೃಷಿ ಬೆಳೆಗಳಾಗಿರ್ತಕ್ಕಂಥ ರಾಗಿ ಮತ್ತು ಮುಸ್ಕಿನ ಜೋಳ ಬೆಳೆಗಳನ್ನು ಹೆಚ್ಚಾಗಿ ರೈತರು ಬೆಳೆದಿದ್ದಾರೆ. ಈಗ ಸಾಮಾನ್ಯವಾಗಿ ಮಳೆ ಹಿಂದಕ್ಕೆ ಹೋಗಿರೋದ್ರಿಂದ ರೈತರು ಈ ಟ್ಯಾಂಕರ್ ಮೂಲಕ ಮತ್ತು ಬೇರೆ ವಿವಿಧ ರೀತಿಗಳಲ್ಲಿ ನಮ್ಮ ಬೆಳೆಯನ್ನು ರಕ್ಷಿಸೋಕ್ಕೋಸ್ಕರ ನೀರನ್ನು ಹಾಯಿಸಿ ಬೆಳೆಯನ್ನು ರಕ್ಷಿಸ್ತಾ ಇದ್ದಾರೆ. ಈಗ ಅದಕ್ಕೆ ಪರ್ಯಾಯವಾಗಿ ನಮ್ಮ ಕೃಷಿ ಇಲಾಖೆಯಲ್ಲಿ ಅಟಲ್ ಭೂಜಲ್ ಯೋಜನೆ ಮತ್ತು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ 2 ಯೋಜನೆಗಳಲ್ಲಿ ತುಂತುರು ನೀರಾವರಿ ಘಟಕಗಳನ್ನು 90% ಸಹಾಯಧನ ಎಲ್ಲ ವರ್ಗದ ರೈತರಿಗೆ 90% ಸಹಾಯಧನದಲ್ಲಿ ವಿತರಣೆ ಮಾಡ್ತಿದ್ದೀವಿ. ದಯವಿಟ್ಟು ಎಲ್ಲ ರೈತರು ಕಳೆದ ಸಾಲಿನಲ್ಲಿ ಸುಮಾರು 100ರಿಂದ 120 ಜನ ನಮ್ಮ ರೈತರು ಸಹಾಯಧನದಲ್ಲಿ ತುಂತುರು ನೀರಾವರಿ ಘಟಕಗಳು ಬಳಸಿ ತಗೊಂಡಿದ್ದಾರೆ. ಆ ತುಂತುರು ನೀರಾವರಿ ಘಟಕಗಳನ್ನು ಬಳಕೆ ಮಾಡಿ ನಮ್ಮ ಬೆಳೆಗಳ ರಕ್ಷಣೆ ಮಾಡ್ಕೊತಿದ್ದಾರೆ. ಈಗ ನಮ್ಮಲ್ಲಿ ಸಾಕಷ್ಟು ಅನುದಾನ ಸಹ ಬಿಡುಗಡೆಯಾಗಿದೆ ಮತ್ತು ಸ್ಪ್ರಿಂಕ್ಲರ್ ಸೆಟ್ಗಳು ಸಹ ನಾವು ಕಚೇರಿಯಲ್ಲಿ ದಾಸ್ತಾನು ಮಾಡಿದ್ದೀವಿ. ಆಸಕ್ತ ರೈತರು ಏನು ಅರ್ಜಿ ಮತ್ತು ದಾಖಲೆಗಳನ್ನು ಸಲ್ಲಿಸಿ ಈ ಒಂದು ತುಂತುರು ನೀರಾವರಿ ಘಟಕಗಳನ್ನು ಪಡೆದು ನಮ್ಮ ಬೆಳೆಗಳನ್ನು ರಕ್ಷಿಸ್ಕೊಳ್ಬೇಕಾಗಿ ಇವರು ಕೇಳ್ಕೊತೀನಿ. ಈ ಒಂದು ತುಂತುರು ನೀರಾವರಿ ಘಟಕಗಳನ್ನು ಪಡಿಬೇಕಾದ್ರೆ ರೈತರು ಸಾಮಾನ್ಯವಾಗಿ ಕೊಳೆಬಾವಿ ದೃಢೀಕರಣ ಪತ್ರ, ಪಾಣಿ, ರೈತರ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಸ್ನ ಪ್ರತಿ ಮತ್ತು ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಯಲ್ಲಿ ಪಡೆದಿರೋ ಬಗ್ಗೆ ಒಂದು ನಿರಾಕ್ಷೇಪಣಾ ಪತ್ರನ ಸಲ್ಲಿಸಬೇಕಾಗುತ್ತೆ. ಇದರ ಜೊತೆಗೆ ತುಂತುರು ನೀರಾವರಿ ಘಟಕ ಅಲ್ಲದೆ ಹನಿ ನೀರಾವರಿ ಘಟಕಗಳು ಸಹ ನಮ್ಮಲ್ಲಿ 90% ಸಹಾಯಧನದಲ್ಲಿ ವಿತರಣೆ ಮಾಡಲಿಕ್ಕೆ ಕಾರ್ಯಕ್ರಮ ಇದೆ. ದಯವಿಟ್ಟು ಎಲ್ಲ ರೈತರು ಸಹ ಈ ಒಂದು ಸದುಪಯೋಗ ಪಡ್ಕೋಬೇಕು. ಹನಿ ನೀರಾವರಿ ಘಟಕ ಪಡಬೇಕಾದ್ರೆ ರೈತರು ಸಾಮಾನ್ಯ ವರ್ಗದ ರೈತರು ಸಣ್ಣ ಮತ್ತು ಅತಿ ಸಣ್ಣ ರೈತರ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ. ಮತ್ತು ಬೆಳೆ ದೃಢೀಕರಣ ಮತ್ತು ಕೊಳೆಬಾವಿ ದೃಢೀಕರಣ ಜೊತೆಗೆ ಪಾಣಿ ಮತ್ತು ಆಧಾರ್ ಕಾರ್ಡು ಮತ್ತು ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಯ NOC ನಿರಾಕ್ಷೇಪಣಾ ಪತ್ರಗಳನ್ನು ನಮ್ಮಲ್ಲಿ ಸಲ್ಲಿಸಿ ಸಾಕಷ್ಟು ರೈತರು ಈ ಒಂದು ಯೋಜನೆ ಪಡೆದು ಈಗೇನು ನಮ್ಮಲ್ಲಿ ಒಣಗುತ್ತಾ ಇರತಕ್ಕಂಥ ಬೆಳೆಗಳನ್ನು ರಕ್ಷಿಸಬೇಕಾಗಿ ನಮ್ಮಲ್ಲಿ ಕೇಳ್ಕೊತೀನಿ. ಇನ್ನು ಈಗಾಗಲೇ ಚಿಕ್ಕಬಳ್ಳಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಮಳೆ ಇಲ್ಲದೆ ಸಾವಿರಾರು ಎಕರೆಗಳಷ್ಟು ರಾಗಿ ಬೆಳೆ ಒಣಗುತ್ತಿದೆ. ಅದರಲ್ಲಿ ಕೆಲ ಬುದ್ಧಿವಂತ ರೈತರು ಕೃಷಿ ಇಲಾಖೆಯಲ್ಲಿ ಸಿಗುವ ಸೌಲಭ್ಯಗಳನ್ನು ಬಳಸಿಕೊಂಡು ಅಟಲ್ ಭೂಜಲ್ ಯೋಜನೆ ಮತ್ತು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ಸಿಗುವ ತುಂತುರು ನೀರಾವರಿ ಘಟಕ ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿ ರಾಗಿ ಬೆಳೆಗಳಿಗೆ ನೀರು ಹರಿಸಿದ್ದಾರೆ. ಇದರಿಂದ ಸೊರಗುತ್ತಿದ್ದ ರಾಗಿ ಬೆಳೆಗೆ ಜೀವ ಬಂದಿದೆ ಎಂದಿದ್ದಾರೆ ರೈತರು. ಮಳೆ ಹಿಂದೆ ಹೋಗಿರೋದು ಪ್ರಯತ್ನ, ರಾಗಿ ಬೆಳೆ ಯಾರೇ ಹಾಕಿರ್ಲಿ ಈ ತರ ಕೃಷಿ ಇಲಾಖೆಗೆ ಹೋಗ್ಬಿಟ್ಟು ಈ ತರ ಸ್ಪ್ರಿಂಕ್ಲರ್ ತಗೊಂಡು ಹಾಕೊಂಡ್ರೆ ರಾಗಿ ಬೆಳ್ಕೊಬೋದು. ನಮ್ಗೆ ಏನು ಅಭ್ಯಂತರ ಇಲ್ಲ. ಅವ್ರು ಯಾರ ಮೇಲೆ ನಾವು ಡಿಪೆಂಡ್ ಆಗೋಂಗೆ ಇಲ್ಲ. ಒಳ್ಳೆ ಬೆಳೆ ತೆಗಿಬೋದು. ಒಳ್ಳೆ ಬೆಳೆಗಳಿದಾವೆ, ರಾಗಿ ಬೆಳೆ ಚೆನ್ನಾಗಿದ್ದಾವೆ, ಎಲ್ರಿಗೂ ಅನುಕೂಲ ಆಗುತ್ತೆ. ನಮ್ಮ ಹೆಸರು ಅಶ್ವಥಪ್ಪ ಅಂತ, ನಕ್ಕನಹಳ್ಳಿ, ನಂದಿ ಹೋಬಳಿ, ಚಿಕ್ಕಬಳ್ಳಾಪುರ ತಾಲೂಕು. ನಾವು ಹೊಲ ಬಿತ್ತನೆ ಮಾಡಿದ್ವಿ. ಸಕಾಲಕ್ಕೆ ಮಳೆ ಬರಲಿಲ್ಲ. ಕೃಷಿ ಇಲಾಖೆಯವರು ಬಂದು ಇದನ್ನು ವೀಕ್ಷಣೆ ಮಾಡಿ ನೋಡಿ ನಮ್ಮಲ್ಲಿ ಸಿಗುವಂತ ತುಂತುರು ನೀರಾವರಿನ ಸರ್ಕಾರ ಉಪಯೋಗಿಸಿಕೊಂಡು ನೀವು ಹೊಲ ಬೆಳ್ಕೊಬೋದು, ರಿಯಾಯಿತಿ ದರದಲ್ಲಿ ಸಿಗುತ್ತೆ ಅಂತೇಳಿ ಅವರು ನಮ್ಮನೆ ಬಂದು ನೋಡ್ಕೊಂಡೋಗಿ ಕರ್ಕೊಂಡೋಗಿ ನಮ್ಗೆ ಇದೊಂದು ಉಳಿಸ್ಕೊಟ್ಟಿದ್ದಾರೆ. ಎಲ್ಲ ರೈತರು ಇದೇ ಥರ ಅನುಕೂಲ ಪಡ್ಕೊಂಡ್ರೆ ನಾವು ಹೊಲಗಳನ್ನ ಉಳಿಸ್ಕೊಬೋದು. ಈ ಮಳೆ ಅಭಾವದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಆದ್ರಿಂದ ಎಲ್ಲ ರೈತರು ದಯವಿಟ್ಟು ಕೃಷಿ ಇಲಾಖೆಗೆ ಭೇಟಿ ನೀಡಿ ಅಧಿಕಾರಿಗಳನ್ನ ಮಾಹಿತಿ ಪಡ್ಕೊಂಡು ತುಂತುರು ಹನಿ ನೀರನ್ನು ಅಳವಡಿಸಿಕೊಂಡ್ರೆ ಉತ್ತಮವಾಗಿರುತ್ತದೆ. ಒಟ್ಟಾರೆ ರಾಗಿ ಪೈರು ಬೆಳೆಯುವ ಹಾಗೂ ತೆನೆ ಬಿಡುವ ಸಮಯದಲ್ಲಿ ಮಳೆ ಇಲ್ಲದೆ ಭೂಮಿಯಲ್ಲಿ ತೇವಾಂಶವೂ ಇಲ್ಲದೆ ತೊಂದರೆಯಾಗಿತ್ತು. ಆದರೆ ಕೃಷಿ ಇಲಾಖೆ ಅಧಿಕಾರಿಗಳು ಕೊಟ್ಟ ಉಪಾಯದಿಂದ ರೈತರ ರಾಗಿ ಬೆಳೆಗಳು ಜೀವ ಕಳೆ ಬಂದಿದೆ. ಮತ್ತ್ಯಾಕೆ ತಡ? ನಿಮ್ಮ ರಾಗಿ ತೋಟ ಒಣಗುತ್ತಿದೆಯೇ? ಕೃಷಿ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಅಲ್ಲಿ ಸಿಗುವ ಸೌಲಭ್ಯ ಪಡೆದು ನಿಮ್ಮ ಬೆಳೆಗಳನ್ನು ಕಾಪಾಡಿಕೊಳ್ಳಲಿ ಎಂಬುದೇ ನಮ್ಮ ಆಶಯ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ದುರ್ಗಾಮಹೇಶ್ವರಿ ದೇವಾಲಯ, ಗಡ್ಡದ ನಾಯಕನಹಳ್ಳಿ, ವಿಜಯಪುರ ಹೋಬಳಿ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ದಿನಾಂಕ 10/10/2024 ಗುರುವಾರದಿಂದ 12/10/2024 ಶನಿವಾರದವರೆಗೆ 3 ದಿನಗಳ ಕಾಲ ನಡೆಯಲಿರುವ ಅಮ್ಮನವರ ಶ್ರೀ ದುರ್ಗಾಷ್ಟಮಿ ಮಹೋತ್ಸವ. ದಿನಾಂಕ 10/10/2024 ಗುರುವಾರ ಮಧ್ಯಾಹ್ನ 1 ಗಂಟೆಗೆ ಶ್ರೀ ದುರ್ಗಾ ಮಹೇಶ್ವರಿ ಅಮ್ಮನವರ ಆನೆ ಅಂಬಾರಿ ಉತ್ಸವಕ್ಕೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಪ್ರದೀಪ್ ಈಶ್ವರ್ ಅವರು ಚಾಲನೆ ನೀಡಲಿದ್ದಾರೆ. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅಂಬಾರಿಯೊಂದಿಗೆ ವೀರಭದ್ರ ಕುಣಿತ, ಡೊಳ್ಳು ಕುಣಿತ, ಕೀಲು ಕುಣಿತವನ್ನ ಏರ್ಪಡಿಸಲಾಗಿದೆ.
ಬೆಳಿಗ್ಗೆ 11 ಗಂಟೆಗೆ ಬೆಂಗಳೂರು ಹೆಸರಾಂತ ಶ್ರೀಮತಿ ಶೀಲಾ ನಾಯ್ಡುರವರಿಂದ ಕಥಾ ಕಲಾಕ್ಷೇಪ. ಸಂಜೆ 4ಕ್ಕೆ ಜೂನಿಯರ್ ಘಂಟಸಾಲ ಶ್ರೀ ಲಕ್ಷ್ಮೀಪತಿ ರವರಿಂದ ಭಕ್ತಿಗೀತೆಗಳು. ಸಂಜೆ 6 ಗಂಟೆಗೆ ಮಂಗಳೂರಿನ ಪ್ರಸಿದ್ಧ ಕಲಾವಿದರಿಂದ ಯಕ್ಷಗಾನ ಏರ್ಪಡಿಸಲಾಗಿರುತ್ತದೆ. ದಿನಾಂಕ 11/10/2024 ಶುಕ್ರವಾರದಂದು ಶ್ರೀ ಲಲಿತಾ ಸಹಸ್ರನಾಮ ಪಾರಾಯಣ. ಮಧ್ಯಾಹ್ನ 1 ಗಂಟೆಗೆ ಮಂಗಳ ವಾದ್ಯದೊಂದಿಗೆ ಶ್ರೀ ದುರ್ಗಾ ಮಹೇಶ್ವರಿ ಪಲ್ಲಕ್ಕಿ ಉತ್ಸವ. ಈ 3 ದಿನಗಳ ಕಾಲ ನಡೆಯುವ ಪೂಜಾ ಕಾರ್ಯಕ್ರಮಗಳಿಗೆ ಭಕ್ತ ಮಹಾಶಯರುಗಳು ಸಕಾಲಕ್ಕೆ ಬಂದು ಶ್ರೀ ದುರ್ಗಾ ಮಹೇಶ್ವರಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ. ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿ ಬೊಂಬೆನೂ ಕಟ್ತೀವಿ. ಎಲ್ಲ ಸರಿ, ಆದ್ರೆ ಕಟ್ಟಡದ ಒಳಗಡೆ TMT ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಅದಕ್ಕೆ ಇಂಡಸ್ 555 DTMT ಪ್ಯೂರ್ ಸ್ಟ್ರಾಂಗ್ ಸೂಪರ್ ಬಾಂಡಿಂಗ್. ಇಂಡಸ್ 555 DTMT ಪ್ಯೂರ್ ಸ್ಟ್ರಾಂಗ್ ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ NS7 ಹತ್ತಿರ ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಇಂಡಸ್ 555 DTMT, ಟಾಟಾ ಟಿಸ್ಕಾನ್, ವೈಸಾಗ್ TMT, RD TMT ಹಾಗೂ ಎಲ್ಲ ಬ್ರ್ಯಾಂಡ್ಗಳ TMT ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ACC ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನು ಖರೀದಿಸಿದಲ್ಲಿ ಫ್ರೀ ಡೆಲಿವರಿ ಇರುತ್ತದೆ. ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ NS7 ಹತ್ತಿರ ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663439899 9738131184. ಇಂಡಸ್ 555 DTMT ಪ್ಯೂರ್ ಸ್ಟ್ರಾಂಗ್ ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ, ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ NS ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಸಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯೂಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. PFD ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನ್ಯೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30 ಮಧ್ಯಾಹ್ನ 2:30 ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ ಬಾಲಾಜಿ ಟಾಕೀಸ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ DC ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2ರಿಂದ 3 ನಿಮಿಷದಲ್ಲಿ ಕ್ರಮಿಸಬಹುದು. ಪಕ್ಕ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ ಪೆರೇಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 9741891636. ಅನದರ್ ನಂಬರ್ 9482904136. ಇಲ್ಲೊಂದು ಕಡೆ ಇರೋ ಅಲ್ಪ ಸ್ವಲ್ಪ ಮಳೆಯ ಆಸರೆಯಿಂದ ಬೆಳೆದಿದ್ದ ಹೂ ಬೆಳೆ ಸೊಂಪಾಗಿ ಫಸಲು ಬಂದಿತ್ತು. ಇದೀಗ ಬೆಲೆ ಕುಸಿತದಿಂದ ನಷ್ಟಕ್ಕೆ ಸಿಲುಕಿ ಇಡೀ ಬೆಳೆಯನ್ನು ರೋಟರಿಯಿಂದ ನಾಶಪಡಿಸಿದ್ದಾನೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ.
ಶಿಡ್ಲಘಟ್ಟ ತಾಲೂಕಿನ ಅಬ್ಲೂಡು ಗ್ರಾಮದಲ್ಲಿ ಕಿಶೋರ್ ಕುಮಾರ್ ಎಂಬ ರೈತ ತನ್ನ 3/4 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಸಿರಿ ತಳಿಯ ಚೆಂಡು ಹೂವಿಗೆ ಮಾರುಕಟ್ಟೆ ದರ ಇರಲಿ, ನಿರ್ವಹಣಾ ವೆಚ್ಚವೂ ದೊರೆಯದೆ ಸಾಲದ ಸುಳಿಗೆ ಸಿಲುಕಿ ಮನನೊಂದು ಸುಮಾರು 70,000 ರೂಗಳಷ್ಟು ನಷ್ಟ ಅನುಭವಿಸಿದ್ದಾನೆ. ಇದೀಗ ಬೆಳೆದ ಚೆಂಡು ಹೂವು ಬೆಳೆಯನ್ನ ಅದನ್ನ ಟ್ರ್ಯಾಕ್ಟರ್ ಮೂಲಕ ರೋಟರಿ ಇಳಿಸಿ ಬೆಳೆ ನಾಶ ಮಾಡಿದ್ದಾನೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಪ್ರಾರಂಭದಲ್ಲಿ ಒಳ್ಳೆಯ ಮಳೆಯಾಗಿತ್ತು. ಆದರೂ ಪ್ರಸ್ತುತ ಮಳೆಯ ಅಭಾವ ಕಂಡುಬಂದಿದ್ದು, ಅದರ ನಡುವೆಯೂ ರೈತರು ಶ್ರಮದಿಂದ ವಿಶೇಷ ಕಾಳಜಿ ವಹಿಸಿ ಬೆಳೆದಿದ್ದ ಬೆಳೆಗಳಿಗೆ ಬೆಲೆ ಸಿಗದೆ ಕಂಗಾಲಾಗಿದ್ದಾರೆ. ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಸಂಕಷ್ಟದಲ್ಲಿ ಇರುವ ಹೂ ಇನ್ನಿತರೆ ತೋಟಗಾರಿಕೆ ಬೆಳೆ ಬೆಳೆಯುವ ರೈತರ ನೆರವಿಗೆ ಧಾವಿಸಬೇಕೆಂದು ಒತ್ತಾಯಿಸಲಾಗಿದೆ. ನಮ್ಮ ಹೆಸರು ಕಿಶೋರ್ ಅಂತ, ನಮ್ದು ಅಬ್ಲೂಡು. ನಾವು ಚೆಂಡು ಹೂವು ಬೆಳೆಯೋಣ ಅಂದ್ಬಿಟ್ಟು ನಮ್ಮ ಸ್ನೇಹಿತರೆಲ್ಲ ಹೇಳ್ತಿದ್ರು ಬೆಳೆ ರೇಟ್ ಸಿಗುತ್ತೆ ಅಂತ. ಒಂದು 60-70 ಸಾವಿರ ಹಾಕಿ ಎಲ್ಲ ಬಂಡವಾಳಗಳಿಗೆ ಹಾಕಿ ಎಲ್ಲ ಇದು ಮಾಡಿ ಎಲ್ಲ ಬೆಳೆ ಚೆನ್ನಾಗಿ ತೆಗೆದಿದ್ವಿ. ಈಗ ನೋಡಿದ್ರೆ 4 ರೂಪಾಯಿ, 5 ರೂಪಾಯಿ, 3 ರೂಪಾಯಿ ಕೇಳೋ ನನ್ನ ಮಗನೇ ಇಲ್ದಿರ ಹೋಗಿದ್ದಾರೆ. ರೈತರು ಏನು ಮಾಡಬೇಕು ಏನು ಅಂತ ಅರ್ಥ ಆಗ್ತಿಲ್ಲ. ಅದಕ್ಕೆ ರೋಟ್ರಿ ಓಡಿಸ್ತಾ ಇದ್ದೀವಿ. ಎಷ್ಟು ಬಂಡವಾಳ ಹಾಕಿದ್ರಣ್ಣ? 60ರಿಂದ 70 ಸಾವಿರ ಹಾಕಿದ್ದೀವಿ. ಎಷ್ಟು ಪ್ರದೇಶದಲ್ಲಿ ಬೆಳೆದಿದ್ರಿ? ಹೆಚ್ಚು ಕಡಿಮೆ 3/4 ಎಕರೆ. ಹಾಂ, ಯಾರು ಬಂದು ಕೇಳಿಲ್ಲ? ಯಾರು ಬಂದು ಕೇಳಿಲ್ಲ. ಅಮ್ಮಮ್ಮ ಅಂದರೆ ಒಂದು 500ರಿಂದ 600 kg ಕಿತ್ತಿದ್ದೀವಿ ಅಷ್ಟೇ. ಅದು 10 ರೂಪಾಯಿ, 5 ರೂಪಾಯಿ, 6 ರೂಪಾಯಿ ಕಿತ್ಕೊಂಡು ಹೋಗಿರೋ ಪೆಟ್ರೋಲ್ ದುಡ್ಡು ಬರ್ತಿರಲಿಲ್ಲ. ಯಾವ ತಳಿ ಇದು? ಸಿರಿ ಅಂತ. ತಮೀಮ್ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಪೌಷ್ಟಿಕ ಆಹಾರಗಳನ್ನು ಸೇವಿಸಿದರೆ ಮಕ್ಕಳು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿ ಮುಂದಿನ ಭವಿಷ್ಯದಲ್ಲಿ ಉನ್ನತ ರೀತಿಯಲ್ಲಿ ದೇಶವನ್ನು ಮುನ್ನಡೆಸುವ ಶಕ್ತಿ ಮಕ್ಕಳಿಗೆ ಇದೆ. ಹಾಗಾಗಿ ಪೋಷಕರು ಮಕ್ಕಳ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕು ಎಂದು ಹಿರಿಯ ವಕೀಲರಾದ ಆರ್ ಮಠಮಪ್ಪ ಹೇಳಿದರು. ಚಿಕ್ಕಬಳ್ಳಾಪುರ ವಾರ್ಡ್ ನಂಬರ್ 9ರ ಜೈಭೀಮ್ ನಗರದ ಪಂಚಗಿರಿ ಬೋಧನಾ ಹಿರಿಯ ಪಾಠಶಾಲೆಯಲ್ಲಿ ಪೋಷಣ್ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ನಗರಸಭಾ ಸದಸ್ಯ ಹಾಗೂ ಹಿರಿಯ ವಕೀಲರಾದ ಆರ್ ಮಠಮಪ್ಪನವರು ಉದ್ಘಾಟನೆ ಮಾಡಿ ಮಾತನಾಡುತ್ತಾ, ಇಂದು ಪ್ರಾಕೃತಿಕ ಪೌಷ್ಟಿಕ ಆಹಾರಗಳು ಮಕ್ಕಳಿಗೆ ಅತಿ ಅವಶ್ಯಕವಾಗಿದೆ. ಪೌಷ್ಟಿಕ ಆಹಾರಗಳನ್ನು ಸೇವಿಸಿದರೆ ಮಕ್ಕಳು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿ ಮುಂದಿನ ಭವಿಷ್ಯದಲ್ಲಿ ಉನ್ನತ ರೀತಿಯಲ್ಲಿ ದೇಶವನ್ನು ಮುನ್ನಡೆಸುವ ಶಕ್ತಿ ಮಕ್ಕಳಿಗೆ ಇದೆ. ಹಾಗಾಗಿ ಪೋಷಕರು ಮಕ್ಕಳ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸಬೇಕು. ಮಕ್ಕಳಿಗೆ ಉತ್ತಮವಾದ ಎಲ್ಲ ಬಗೆಯ ಹಣ್ಣುಗಳು, ಎಲ್ಲ ಬಗೆಯ ತರಕಾರಿಗಳು ಹಾಗೂ ಮುಖ್ಯವಾಗಿ ರಾಗಿ, ಸಜ್ಜೆ, ಜೋಳ ಮತ್ತು ಪ್ರಕೃತಿಯಾಗಿ ಸಿಗುವ ಆಹಾರಗಳನ್ನು ಮಕ್ಕಳಿಗೆ ಪ್ರತಿನಿತ್ಯ ಒದಗಿಸುವ ಮೂಲಕ ನಿಗಾ ವಹಿಸಬೇಕು ಎಂದರು. ಸರ್ಕಾರಗಳು ಈಗಾಗಲೇ ಸರ್ಕಾರಿ ಶಾಲೆ ಹಾಗೂ ಅನುದಾನಿತ ಶಾಲೆಗಳಲ್ಲಿ ಪೌಷ್ಟಿಕ ಅಂಶಗಳುಳ್ಳ ಆಹಾರವನ್ನು ಉಚಿತವಾಗಿ ಮಕ್ಕಳಿಗೆ ನೀಡುತ್ತಿರುವುದು ಸ್ವಾಗತಾರ್ಹ. ಈಗಾಗಲೇ ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ವಾರ ಪೂರ್ತಿ ಮೊಟ್ಟೆಯನ್ನು ನೀಡಿ ಮಾದರಿಯಾಗಿರುವುದು ಒಳ್ಳೆಯ ಬೆಳವಣಿಗೆ ಎಂದರು. ವಿವಿಧ ರೀತಿಯ ಪೌಷ್ಟಿಕ ಆಹಾರಾಂಶಗಳಿದೆ. ಅದನ್ನ ತಿಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಎನರ್ಜಿ ಬರುತ್ತೆ. ಮತ್ತೆ ಅದೇ ರೀತಿ ಹಣ್ಣುಗಳಲ್ಲಿ ಎಲ್ಲಾ ಬಗೆಯ ಹಣ್ಣುಗಳಲ್ಲೂ ಕೂಡ ಇವತ್ತು ಪ್ರತಿ ದಿನದ ಟೈಮ್ ಟೇಬಲ್ ನಲ್ಲಿ ನಾವು ಹಣ್ಣುಗಳನ್ನ ಸೇವನೆ ಮಾಡ್ತಕ್ಕಂತ ರೀತಿಯಲ್ಲಿ ಮಕ್ಕಳಿಗೆ ಅರಿವನ್ನು ಮೂಡ್ತಕ್ಕಂತ ಕೆಲಸವನ್ನ ತಂದೆ ತಾಯಿಗಳು ಪೋಷಕರು ಮಾಡಬೇಕಾಗಿದೆ. ಅದೇ ರೀತಿ ಇವತ್ತು ನಮ್ಮ ರೈತರು ಹಳ್ಳಿಗಳಲ್ಲಿ ಹಿಂದೆ ಏನು ಒಂದು ಈ ಮಳೆಗಾಲದ ಸಂದರ್ಭದಲ್ಲಿ ಹೊಲಗಳನ್ನ ಬಿತ್ತನೆ ಮಾಡ್ತಾ ಇದ್ರು. ಹೊಲಗಳನ್ನ ಬಿತ್ತನೆ ಮಾಡ್ಬೇಕಾದ್ರೆ ನಮ್ಮ ತಂದೆಯವರು, ಹಿರಿಯರು ಮತ್ತೆ ಎಲ್ಲರೂ ಕೂಡ ಹಿಂದೆ ಏನ್ ಮಾಡ್ತಾ ಇದ್ರು, ಒಂದು ಹೊಲ ಬಿತ್ತನೆ ಮಾಡ್ಬೇಕಾದ್ರೆ ಅದರಲ್ಲಿ ರಾಗಿ, ಸಜ್ಜೆ, ಜೋಳ ಪ್ರತಿಯೊಂದೂ ಕೂಡ ಅದರಲ್ಲಿ ಮಿಕ್ಸ್ ಹೊಲದಲ್ಲಿ ಇರ್ತಾ ಇತ್ತು. ಬೆಳೆಗಳು ಬೆಳೀತಾ ಇದ್ರು, ಅದನ್ನ ಮತ್ತೆ ಸೇವನೆ ಮಾಡ್ತಾ ಇದ್ರು. ಜೊತೆಗೆ ಪ್ರಾಣಿ ಪಕ್ಷಿಗಳನ್ನು ಕೂಡ ತಿಂತಾ ಇದ್ವು, ಅವನು ಕೂಡ ಜೀವಿಸ್ತಾ ಇದ್ವು. ಇಂಥ ಒಂದು ವಾತಾವರಣ ಇತ್ತು. ಆದ್ರೆ ಇವತ್ತು ನಾವು ಹೊಲಗಳಿಗೆ ಹೋದಾಗ ಬರೀ ರಾಗಿ ಬೆಳೆ ಒಂದು ಕಾಣಿಸ್ತದೆ ಹೊರತು ಬೇರೆ ಯಾವುದೂ ಕಾಣಿಸ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ಕೂಡ ನಾವು ಏನೋ ಆಧುನಿಕ ತಂತ್ರಜ್ಞಾನವನ್ನ ಬಳಸಿ ಪಾಶ್ಚಿಮಾತ್ಯದ ಏನು
ಅವರ ಒಂದು ಕಲ್ಚರ್ ಇದೆ, ಅದನ್ನ ನಾವು ಅನುಸರಿಸೋದನ್ನ ನಾವು ಬಿಡಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಏನು ನಮ್ಮ ಪೂರ್ವಜರು ಏನು ನಮ್ಮ ಸಂಸ್ಕೃತವನ್ನ ಸಂಸ್ಕಾರವನ್ನ ಕಲಿಸ್ಕೊಟ್ಟು ಏನು ಯಾವ ರೀತಿಯಲ್ಲಿ ನಾವು ಆಹಾರ ಸೇವನೆಗಳಿಗೆ ಯೋಗಾಭ್ಯಾಸ ತುಂಬಾ ಪ್ರಮುಖ ಪಾತ್ರ ವಹಿಸ್ತದೆ. ಮಕ್ಕಳಿಗೆ ಈ ರೀತಿ ಪೋಷಕರು ಹಾಗೂ ತಂದೆ ತಾಯಿಗಳು ದಯವಿಟ್ಟು ಕೂಡ ಅವರಿಗೆ ಪ್ರತಿದಿನವೂ ಕೂಡ ಟೈಮ್ ಟೇಬಲ್ ಹಾಕಿ ಯಾವ್ಯಾವ ಟೈಮ್ಗೆ ಯಾವ ಯೋಗಾಭ್ಯಾಸ ಇರ್ಬೋದು, ಎಕ್ಸರ್ಸೈಸ್ ಇರ್ಬೋದು, ಮತ್ತೆ ಫ್ರೂಟ್ಸ್ ಕೊಡ್ತಕ್ಕಂಥದ್ದು, ತರಕಾರಿ ಕೊಡ್ತಕ್ಕಂಥದ್ದು, ಮತ್ತೆ ಇದು ಸೊಪ್ಪುಗಳು ಕೊಡ್ತಕ್ಕಂಥದ್ದನ್ನ ಎಲ್ಲಾ ರೀತಿಯಾದಂತಹ ಪೌಷ್ಟಿಕ ಆಹಾರಗಳಿರ್ತಕ್ಕಂಥದ್ದು ಸಜ್ಜೆ, ಜೋಳ, ಜವನಿ ಇವನ್ನೆಲ್ಲ ಕೊಡ್ತಕ್ಕಂಥ ಕೆಲಸವನ್ನ ಟೈಮ್ ಟೇಬಲ್ ನಲ್ಲಿ ಹಾಕೊಂಡು ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಪೋಷಕರಲ್ಲೂ ಹಾಗೂ ತಂದೆ ತಾಯಿಗಳಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಬೈರಾರೆಡ್ಡಿ, ಶಿಕ್ಷಕರಾದ ತಿಮ್ಮಣ್ಣ, ರಾಣಿ ಹಾಗೂ ನಿವೃತ್ತ ಶಿಕ್ಷಕರಾದ ಅನಿಲ್ ಕುಮಾರ್, ಶಾಲಾ ಸಿಬ್ಬಂದಿ, ಮಕ್ಕಳು ಹಾಗೂ ಪೋಷಕರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ವಕೀಲ ಮಠಮಪ್ಪನವರನ್ನು ಶಾಲಾ ಆಡಳಿತ ಮಂಡಳಿ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತೆ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಕಾವೇರಿ ಬೋರ್ವೆಲ್ಸ್. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊಡಿಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ಡಾಕ್ಟರ್ ಮಿಥುನಾ ಎಂಎನ್, ಚರ್ಮರೋಗ ತಜ್ಞರು, ಡರ್ಮೆಟಾಲಜಿಸ್ಟ್ ಅಂಡ್ ಕಾಸ್ಮೆಟಾಲಜಿಸ್ಟ್. ಸ್ಥಳ ಶ್ರೀ ವಿನಾಯಕ ಕ್ಲಿನಿಕ್, ಶೇಷಾದ್ರಿ ಮೆಡಿಕಲ್ಸ್ ಮೇಲೆ, ಸಿವಿಲ್ ಬಸ್ ನಿಲ್ದಾಣ ಮುಂಭಾಗ, ಕೋರ್ಟ್ ರಸ್ತೆ, ಚಿಕ್ಕಬಳ್ಳಾಪುರ. ಸಂದರ್ಶನದ ಸಮಯ ಪ್ರತಿ ಸೋಮವಾರ ಹಾಗೂ ಗುರುವಾರ ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845431707. ಶಿಡ್ಲಘಟ್ಟ ತಾಲೂಕಿನಲ್ಲಿ ರೇಬಿಸ್ ರೋಗವನ್ನು ತಡೆಗಟ್ಟುವ ಸಲುವಾಗಿ ಸೆಪ್ಟೆಂಬರ್ 28ರಿಂದ ಅಕ್ಟೋಬರ್ 28ರವರೆಗೆ ಪಶುಸಂಗೋಪನೆ ಇಲಾಖೆಯ ಸಂಸ್ಥೆಗಳಲ್ಲಿ ಸಾಕು ಮತ್ತು ಬೀದಿ ನಾಯಿಗಳಿಗೆ ಉಚಿತವಾಗಿ ರೇಬಿಸ್ ಲಸಿಕೆ ಹಾಕುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಶಿಡ್ಲಘಟ್ಟ ನಗರದ ಪಶು ಆಸ್ಪತ್ರೆಯ ಆವರಣದಲ್ಲಿ ವಿಶ್ವ ರೇಬೀಸ್ ದಿನಾಚರಣೆಯ ಅಂಗವಾಗಿ ಸಾಕು ಮತ್ತು ಬೀದಿ ನಾಯಿಗಳಿಗೆ ಲಸಿಕೆ ಹಾಕುವ ಅಭಿಯಾನಕ್ಕೆ ಡಾಕ್ಟರ್ ಶ್ರೀನಾಥ್ ರೆಡ್ಡಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ರೇಬೀಸ್ ಲಸಿಕೆ ಕಂಡುಹಿಡಿದ ಲೂಯಿಸ್ ಪಾಸ್ಟರ್ ಅವರ ನೆನಪಿನ ಸ್ಮರಣಾರ್ಥ ವಿಶ್ವದಾದ್ಯಂತ ವಿಶ್ವ ಆರೋಗ್ಯ ಸಂಸ್ಥೆಯು ವಿಶ್ವ ರೇಬೀಸ್ ದಿನಾಚರಣೆ ಆಚರಿಸುತ್ತಿದೆ. ಸೆಪ್ಟೆಂಬರ್ 28ರಿಂದ ಅಕ್ಟೋಬರ್ 28ರವರೆಗೆ
ತಾಲೂಕಿನ ಎಲ್ಲಾ ಪಶುಸಂಗೋಪನಾ ಆಸ್ಪತ್ರೆಯಲ್ಲಿ ಬೀದಿ ಮತ್ತು ಸಾಕು ನಾಯಿಗಳಿಗೆ ಉಚಿತವಾಗಿ ಲಸಿಕೆ ಹಾಕುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಾಗರಿಕರು ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಪ್ರತಿ ವರ್ಷ ಸೆಪ್ಟೆಂಬರ್ 28ರಂದು ವಿಶ್ವ ಆರೋಗ್ಯ ಸಂಸ್ಥೆಯು ಹುಚ್ಚುನಾಯಿ ರೇಬಿಸ್ ಲಸಿಕೆ ಕಂಡಿರ್ತಕ್ಕಂಥ ವಿಜ್ಞಾನಿ ಲೂಯಿಸ್ ಪಾಶ್ಚರ್ ಅವರ ಪುಣ್ಯತಿಥಿಯ ಅಂಗವಾಗಿ ಪ್ರಪಂಚದಾದ್ಯಂತ ರೇಬಿಸ್ ದಿನಾಚರಣೆ ಆಚರಣೆ ಮಾಡಲಾಗ್ತದೆ. ಈ ಒಂದು ಸಂದರ್ಭದಲ್ಲಿ ಪಶುಪಾಲನೆ ಇಲಾಖೆಯಿಂದ ಎಲ್ಲ ಸಂಸ್ಥೆಗಳಿಂದನೂ 3 ಶಾಲೆಗಳಲ್ಲಿ ಅರಿವು ಮೂಡಿಸಕ್ಕಂಥ ಮಕ್ಕಳಲ್ಲಿ ಅರಿವು ಮೂಡಿಸಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇದು ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 30ರವರೆಗೂ ನಡೀತಕ್ಕಂಥ ಕಾರ್ಯಕ್ರಮ. ತದನಂತರ ಇವತ್ತು 28/9/2024ರಿಂದ 28/10/2024ರವರೆಗೂ ಎಲ್ಲ ಸಾಕು ನಾಯಿಗಳಿಗೂ ಮತ್ತು ಬೀದಿ ನಾಯಿಗಳಿಗೂ ಎಲ್ಲ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಸಂಸ್ಥೆಗಳಿಂದಲೂ ಈ ಒಂದು ಉಚಿತವಾಗಿ ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದನ್ನು ಸಾರ್ವಜನಿಕರು ಸದುಪಯೋಗಪಡಿಸ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಪಶುಸಂಗೋಪನೆ ಇಲಾಖೆಯ ಡಾಕ್ಟರ್ ಸೌಮ್ಯ, ತಾಲೂಕು ಆರೋಗ್ಯ ಇಲಾಖೆಯ ನಿರೀಕ್ಷಣಾಧಿಕಾರಿ ದೇವರಾಜ್, ಶಿಡ್ಲಘಟ್ಟ ನಗರ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಭರತ್ ಅಭಿಲಾಷ್, ಪಶುಸಂಗೋಪನೆ ಮತ್ತು ಆರೋಗ್ಯ ಇಲಾಖೆಯ ಸಿಬ್ಬಂದಿ ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯಲ್ಲಿ ಬೆಳಗಿನ ಜಾವ ನಸುಕಿನಲ್ಲಿ 4 ಮನೆಗಳ ಬಾಗಿಲುಗಳಿಗೆ ಅಳವಡಿಸಿದ್ದ ಸಾವಿರಾರು ರು ಬೆಲೆ ಬಾಳುವ ಬ್ರಾಸ್ ಹ್ಯಾಂಡಲ್ಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿರುವ ವಿಚಿತ್ರ ಘಟನೆ ನಡೆದಿದೆ. ಅಂಜನಿ ಬಡಾವಣೆಯ ನಿವಾಸಿ, ತಾಲೂಕು ಕನ್ನಡ ಸಾಹಿತ್ಯ ವೇದಿಕೆಯ ನಿವಾಸಿ ಕಾಗತಿ ವೆಂಕಟರತ್ನಂ, ಭಾರತಿ ಮುನಿಯಪ್ಪ ಬೀರೇಗೌಡ ಎಂಬುವವರ ಮನೆ ಬಾಗಿಲುಗಳಿಗೆ ಅಳವಡಿಸಿದ್ದ ಬ್ರಾಸ್ ಹ್ಯಾಂಡಲ್ ಸೆಟ್ಗಳು ಕಳ್ಳತನವಾಗಿದೆ. ಎಲ್ಲರೂ ಮನೆಯಲ್ಲಿ ಮಲಗಿ ಗಾಢ ನಿದ್ರೆಯಲ್ಲಿ ಇರುವಾಗ ಕಳ್ಳ ಕೈ ಚೊಳಕ ತೋರಿತಾನೆ. ಕಾಗತಿ ವೆಂಕಟರತ್ನಂ ಬೆಳಿಗ್ಗೆ 5 ಗಂಟೆಗೆ ಎಂದಿನಂತೆ ವಾಯುವಿಹಾರಕ್ಕೆ ಹೋಗಲು ಮನೆಯಿಂದ ಹೊರಗೆ ಬಂದು ಬಾಗಿಲಿಗೆ ಬೀಗ ಹಾಕುವಾಗ ಮುಂಬಾಗಿಲಿಗೆ ಅಳವಡಿಸಲಾಗಿದ್ದ ಸಾವಿರಾರು ರು ಬೆಲೆ ಬಾಳುವ ಬ್ರಾಸ್ ಹ್ಯಾಂಡಲ್ ಕಳ್ಳತನ ಮಾಡಿಕೊಂಡು ಹೋಗಿರುವುದು ಬೆಳಕಿಗೆ ಬಂದಿದೆ. ಕೂಡಲೇ ಸಮೀಪದ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲಿಸಿದಾಗ ಬೆಳಗಿನ ನುಸುಕಿನ ಜಾವ 2:45 ಗಂಟೆ ಸಮಯದಲ್ಲಿ ಕಳ್ಳನೋರ್ವ ಮನೆಯ ಗೇಟ್ ಬಾಗಿಲು ತೆರೆದು ಒಳ ಹೋಗಿ ಬ್ರಾಸ್ ಹ್ಯಾಂಡಲ್ ಕಳ್ಳತನ ಮಾಡಿಕೊಂಡು ಹೋಗುತ್ತಿರುವುದು ಸೆರೆಯಾಗಿದೆ. ಕಳ್ಳತನದ ವಿಷಯ ಪ್ರಚಾರವಾಗುತ್ತಿದ್ದಂತೆ ಸಮೀಪದ ಇತರೆ 3 ಮನೆಗಳ ಬಾಗಿಲುಗಳ ಬ್ರಾಸ್ ಹ್ಯಾಂಡಲ್ಗಳು ಕಳ್ಳತನವಾಗಿರುವುದು ಪತ್ತೆಯಾಗಿದೆ. ಮನೆಗಳ ಮಾಲೀಕರು ನಗರ ಠಾಣೆಯ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಅಪರಾಧ ಪತ್ತೆ ದಳದ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇದೆಲ್ಲ ಪೂರ್ತಿ ಬ್ರಾಸ್ ಐಟಮ್, ಇದು ಹ್ಯಾಂಡಲ್ ಮತ್ತೆ ಒಂದು ಬೋಲ್ಟ್, ಇದು ಕೂಡ ಅಷ್ಟೇ ಹ್ಯಾಂಡಲ್, ಇದು ಬ್ರಾಸ್ ಐಟಮ್ ಇತ್ತು. ಎಲ್ಲ ಪೂರ್ತಿ ಕಂಪ್ಲೀಟು ಬಿಚ್ಕೊಂಡು ಹೋಗ್ಬಿಟ್ಟಿದೆ ರಾತ್ರಿ. ಅದರಿಂದ ಈಗ ಬಾಗಿಲು ತೆಗಿಯೋಕ್ಕಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಕಾರ್ಪೊರೇಟ್ರನ್ನ ಕರೆಸಿ ಸದ್ಯಕ್ಕೆ ಇದು ಒಂದು ಹ್ಯಾಂಡಲ್ ಒಂದು ಹಾಕ್ಸ್ಕೊಂಡಿದ್ದೀವಿ. ಈ ರೀತಿ ಆಗಿದೆ. ಇದೇ ರೀತಿ ಬೀದಿನಲ್ಲೂ ಸುಮಾರು ಈ ಬೀದಿ ಸುತ್ತ ಈ ಕಡೆ ಇದೇ ಪ್ರದೇಶದಲ್ಲೇ ಒಂದು 4-5 ಮನೆಗಳಿಗೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ CC ಫೋಟೋಸ್ ಏನಾನ ಸಿಕ್ಕಿದೆಯಾ? CCTV ಫೋಟೋಸ್ ಇದ್ರ ಮೇಲೆ CCTV ಇದ್ರ ಮನೆ ಅವರು CCTVನಲ್ಲಿ ಇದೆ. ಅವನು ರಾತ್ರಿ 2:15 ಗಂಟೆನಲ್ಲಿ ಅವನು ಗೋಡೆ ಹಾರ್ಕೊಂಡು ಬಂದು ಇದು ಮಾಡಿ ಮತ್ತೆ ಹಾಗೆ ಹೊರಟಿದ್ದಾನೆ. ಪೊಲೀಸ್ ಅವ್ರಿಗೆ ಏನಾನ ಮಾಹಿತಿ ಕೊಟ್ಟಿದ್ದಾರೆ? ಪೊಲೀಸ್ ಮಾಹಿತಿ ಕೊಟ್ಟಿದ್ದಾರೆ. ಬೆಳಗ್ಗೆ ಕೊಟ್ರಾ? ರೈಡ್ ಪೊಲೀಸ್ ಬಂದಿದ್ದರು ಮತ್ತು ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಬಂದಿದ್ದರು. ನೋಡ್ಕೊಂಡು ಹೋದ್ರಿಲ್ಲ. ಇದೇ ರೀತಿ ಬೇರೆ ಮನೆಗಳಿಗೂ ಆಗಿದೆ ಅಂತ ಅದು ಕೂಡ ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಎಷ್ಟು ಮನೆಗಳಾಗಿದೆ ಸರ್? ಸುಮಾರು 4 ಮನೆ ಆಗಿದೆ ಅಂತ ಹೇಳ್ತಾರೆ. ಬಾಗಿಲುಗಳ ಬೀಗ ಕಿತ್ತು ಹಾಕಿ ಅಥವಾ ಬಾಗಿಲುಗಳನ್ನು ಮುರಿದು ಒಳನುಗ್ಗಿ ಕಳ್ಳತನ ಮಾಡುವುದು ಸಾಮಾನ್ಯವಾಗಿತ್ತು. ಮನೆಗಳ ಬಾಗಿಲುಗಳಿಗೆ ಅಳವಡಿಸಲಾಗಿದ್ದ ಬ್ರಾಸ್ ಹ್ಯಾಂಡಲ್ ಸೆಟ್ಗಳನ್ನು ಕಳ್ಳತನ ಮಾಡಿರುವುದು ನಗರದಲ್ಲಿ ಇದೇ ಪ್ರಪ್ರಥಮವಾಗಿದೆ. ಸರ್, ನನ್ನ ಹೆಸರು ಬೀರೇಗೌಡ ಅಂತ. ರಾತ್ರಿ ಬೆಳಗ್ಗೆ ಎದ್ದು ನಾವು ಬಾಗಿಲು ತೆಗೆದುಬಿಟ್ಟು ಆಚೆ ಬಂದಾಗ ಈ ಥರ ಬಾಗಿಲು ತೆಗೆದಿರ್ತಕ್ಕಂಥ ಈ ತಡಪಾಲು, ಅದೇನಂತೀವಿ ಹ್ಯಾಂಡಲ್, ಅದು ಬಿಚ್ಚಿರ್ತಕ್ಕಂಥದ್ದು ಕಾಣಿಸ್ತು. ಮತ್ತೆ ನೋಡಿದ್ರೆ ಈ ಕಡೆ ಎಲ್ಲ ಒಂದು 3-4 ಮನೆ ಕಿತ್ತಿರ್ತಕ್ಕಂಥ ಕೃತ್ಯ ಗೊತ್ತಾಯಿತು. ಮತ್ತು 112ಗೆ ಫೋನ್ ಮಾಡ್ತೀವಿ. ಫೋನ್ ಮಾಡಿದ ಮೇಲೆ ಮತ್ತೆ ಏನಾಯ್ತು ಅಂದರೆ ಅಲ್ಲಿಂದ ಅವ್ರಿಗೆ ಪೊಲೀಸ್ನವ್ರಿಗೆ ಇನ್ಫಾರ್ಮೇಷನ್ ಬಂತು. ಅವರು ಸುಮಾರು 3 ತಂಡಗಳಿಂದ ಬಂದು ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತು ಪೊಲೀಸ್ನವ್ರಿಗೂ ಮತ್ತು ಈ ಸಾರ್ವಜನಿಕರಿಗೆ ಈ ಥರ ಏನಾಗ್ತಾಯಿದೆ ಅಂದರೆ ಒಂಥರ ಕಿರಿಕಿರಿ ಆಗ್ತಾಯಿದೆ. ಆದ್ದರಿಂದ ಏನು ಮಾಡಬೇಕಂದ್ರೆ ಇದೊಂದು ಈ ಥರ ಆಗದಿರ ಮುಂದೆ ಜನಗಳಿಗೆ ಯಾವುದೇ ಭಯ ಭೀತಿ ಆಗದಂಗೆ
ಸ್ವಲ್ಪ ಕ್ರಮ ಕೈಗೊಳ್ಳಬೇಕೆಂದು ಈ ಥರ ಆರಕ್ಷಕರನ್ನು ಕೂಡ ನಾನು ಒತ್ತಾಯ ಮಾಡ್ತೀನಿ ಸರ್. ಇಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಗೌರಿಬಿದನೂರು ನಗರದ ವಿವಿಪುರಂನಲ್ಲಿರುವ ಡಾಕ್ಟರ್ HN ಕಲಾಭವನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ 50ನೇ ವಾರ್ಷಿಕೋತ್ಸವ ಹಾಗೂ ತಾಲೂಕು ಸರ್ವ ಸದಸ್ಯರ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ಹುದುಗೂರು ನಂಜುಂಡಪ್ಪ, ತಾಲೂಕಿನಲ್ಲಿ ದಲಿತ, ಹಿಂದುಳಿದ ಅಲ್ಪಸಂಖ್ಯಾತರು ಸಂವಿಧಾನಾತ್ಮಕವಾದ ಹಕ್ಕುಗಳನ್ನು ಪಡೆಯಲು ನಿರಂತರ ಹೋರಾಟ ನಡೆಸುತ್ತಿದ್ದೇವೆ. ಯುವಕರನ್ನು ಸಂಘಟಿಸುವ ಉದ್ದೇಶದಿಂದ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. 1974ರಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅನ್ನುವ ಒಂದು ಸಂಘ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಹುಟ್ಟುತ್ತೆ. ಅದು ಹುಟ್ಟಲಿಕ್ಕೆ ಕಾರಣ ಏನಪ್ಪ ಅಂದ್ರೆ, ಅದಕ್ಕಿಂತ ಮೊದಲು ಅನೇಕ ಪ್ರಗತಿಪರವಾಗಿರ್ತಕ್ಕಂಥ ನಾನಾ ಹೆಸರಿನಿಂದ ಕರೀತಕ್ಕಂಥ ಸಂಘಟನೆಗಳು ಇದ್ದವು. ಆದರೆ ಅವು ಸೀಮಿತವಾಗಿ ಆ ತಾಲೂಕಿಗೋ ಅಥವಾ ಜಿಲ್ಲೆಗೋ ಅಥವಾ ಆ ವೃತ್ತಿಗೋ ಸಂಬಂಧಪಟ್ಟಂತೆ ಇತ್ತು. ಅದಕ್ಕಿಂತ ಅಂದರೆ 74ಕ್ಕಿಂತ ಮೊದಲಿದ್ದಂಥ ಚಳುವಳಿಗಳಲ್ಲಿ ಅಥವಾ ಸಂಘಗಳಲ್ಲಿ ಒಂದು ಸಮುದಾಯ ಅನ್ನತಕ್ಕಂಥ ಒಂದು ಸಂಘಟನೆ ಇತ್ತು. ಆಮೇಲೆ ಸಮಾಜವಾದಿ ಹೋರಾಟಗಾರದ್ದು ಒಂದು ಚಳುವಳಿ ಇತ್ತು. ಮತ್ತು ದಲಿತ ಲೇಖಕರು ಮತ್ತು ಕವಿಗಳು, ದಲಿತ ಲೇಖಕರ ಒಂದು ಸಂಘನೂ ಕೂಡ ಇತ್ತು. ಇವು ಕೇವಲ ಅದರದೇ ಆದಂಥ ಸೀಮಿತವಾದಂಥ ಒಂದು ವ್ಯಾಪ್ತಿ ಇತ್ತು. ಅದು ಕರ್ನಾಟಕದ ಪೂರ್ತಿನೂ ಕೂಡ ಇರಲಿಲ್ಲ. ಯಾಕಂದರೆ ದಲಿತ ಲೇಖಕರು ಅಂದರೆ ಅವರು ಲೇಖನಕ್ಕೆ ಸಂಬಂಧಪಟ್ಟಿತ್ತು ಅಥವಾ ಅವರ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥದ್ದು ಅಥವಾ ಅವಾಗ ಶೋಷಣೆ ಏನಿತ್ತು ಅದನ್ನು ಬರಹದ ರೂಪದಲ್ಲಿ ಹೇಳ್ತಾ ಇದ್ರು. ಇನ್ನು ಸಮುದಾಯ ಅನ್ನತಕ್ಕಂಥದ್ದು ಜನರಿಗೆ ಬೀದಿಗಳಲ್ಲಿ ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದು ಅಥವಾ ಈ ಜನರನ್ನು ಒಗ್ಗೂಡಿಸ್ತಕ್ಕಂಥದ್ದು, ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥ ಕಾರ್ಯಕ್ರಮವನ್ನು ಒಂದು ಸಮುದಾಯ ಅನ್ನತಕ್ಕಂಥ ಒಂದು ಸಂಘಟನೆಯನ್ನು ಕೂಡ ಮಾಡ್ತಾ ಇತ್ತು. ಇದೇ ವೇಳೆ ನೂತನ ತಾಲೂಕು ಸಂಚಾಲಕರಾಗಿ KM ಮಧು ಆಯ್ಕೆಯಾದರು. ಕಾರ್ಯಕ್ರಮದಲ್ಲಿ ಸಂಘಟನೆಯ ಮುಖಂಡರಾದ ಕಡ್ಡೀಲು ವೆಂಕಟರಮಣ, ಸುಲಿಕುಂಟೆ ರಮೇಶ್, ವಿಜಯ ನರಸಿಂಹ, ಎಂ ಗಂಗಾಧರಪ್ಪ, ಡಾಕ್ಟರ್ SP ರಾಜಣ್ಣ, ಕೆ ನಂಜುಂಡಪ್ಪ, ಗೊರಮಡುಗು ನಾರಾಯಣಸ್ವಾಮಿ, ಕಿರಣ್ ಕುಮಾರ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು. KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಚಿಂತಾಮಣಿ ನಗರ ಹೊರವಲಯದ ಬೆಂಗಳೂರು ರಸ್ತೆಯ ಯಂಗ್ ಸ್ಕೈ ರೆಸಾರ್ಟ್ ಬಳಿ ಯೂ-ಟರ್ನ್ ಹೊಡೆಯುತ್ತಿದ್ದ ಕಾರಿಗೆ ಮತ್ತೊಂದು ಕಾರು ಡಿಕ್ಕಿ ಹೊಡೆದ ಪರಿಣಾಮ ಹಲವರಿಗೆ ಗಾಯಗಳಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಟಮಾಚನಹಳ್ಳಿ ಗೇಟ್ ಸಮೀಪ ನಡೆದಿದೆ. ಬೆಂಗಳೂರು ನಿವಾಸಿ ಮಾರುತಹಳ್ಳಿಯ ಸೋಮಶೇಖರ್ ಬೆಂಗಳೂರು ಕಡೆಯಿಂದ ಮದನಪಲ್ಲಿ ಕಡೆ ಹೋಗುತ್ತಿದ್ದು ಚೆನ್ನಸಂದ್ರ ರಸ್ತೆ ಮೂಲಕ ಚಿಂತಾಮಣಿ ನಗರಕ್ಕೆ ಬಂದು ಹೋಗಲು ಬಂದ ಶಿಫ್ಟ್ ಕಾರ್ ಕಟಮಾಚನಹಳ್ಳಿ ಗೇಟ್ ಸಮೀಪದ ಯಂಗ್ ಸ್ಕೈ ರೆಸಾರ್ಟ್ ಮುಂಭಾಗ ಯೂ-ಟರ್ನ್ ಮಾಡುವ ಸಂದರ್ಭದಲ್ಲಿ ಚಿಂತಾಮಣಿ ಕಡೆಯಿಂದ ಹೋಗುತ್ತಿದ್ದ ಮಹೀಂದ್ರ ಕಂಪನಿಯ ಕಾರು ಡಿಕ್ಕಿ ಹೊಡೆದು ರಸ್ತೆಯ ಪಕ್ಕದಲ್ಲಿದ್ದ ಹಳ್ಳಕ್ಕೆ ಉರುಳಿದೆ. ಅದೃಷ್ಟವಶಾತ್ ಎರಡೂ ಕಾರಿನಲ್ಲಿ ಇದ್ದವರಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದು ಸಣ್ಣ ಪುಟ್ಟ ಗಾಯಗಳಾಗಿ ಖಾಸಗಿ ಆಸ್ಪತ್ರೆಗಳಿಗೆ ದಾಖಲಾಗಿದ್ದಾರೆ ಎಂದು ಗೊತ್ತಾಗಿದೆ. ಘಟನೆಯ ವಿಷಯ ತಿಳಿದ ತಕ್ಷಣ 112 ವಾಹನದ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಸರ್, ನಾನು ಸೋಮಶೇಖರ್ ಅಂತ. ನಾನು ಬೆಂಗಳೂರು ಡ್ಯೂಟಿ ಮಾಡ್ತಾಯಿದ್ದೆ. ನಮ್ಮ ಬ್ರದರ್ ಮೊದಲು ಡ್ರಾಪ್ ಮಾಡಬೇಕಂದ್ರು ಬಾಡಿಗೆ ಮಾತಾಡ್ಕೊಂಡೆ ನಾನು ಅಲ್ಲೇ ಕಸ್ಟಮರ್. ಸರ್, ಚಿಂತಾಮಣಿಯಿಂದ ಇಲ್ಲಿ ಚಿಂತಾಮಣಿಗೆ ಹೋಗೋಣ ಅಂತ ಲಾಂಗ್ ಆಗುತ್ತೆ ಬಟ್ ಹಿಂಗೆ ಹೋಗೋಂತ ಮಾತಾಡಿದ್ದು. ಯೂ-ಟರ್ನ್ ಮಾಡ್ತೀವಿ 20% ಯೂ-ಟರ್ನಲ್ಲಿ ಇದ್ದೀನಿ ಸರ್. ನಾನು ಅವ್ರು ಕಾಣಿಸಲ್ಲ ಗಾಡಿಯಲ್ಲಿ ಇರೋದು ಸರ್, ಡೌನ್ ಇದೆ ಅಲ್ಲಿ 100 ಸ್ಪೀಡ್ ಬಂದಿದೆ ಸರ್. ಅವರು ನಾನು ತಿಳಿಸ್ಬಿಟ್ಟು ಸರ್ ಫುಲ್ಲು ತಿಳಿಸ್ಬಿಟ್ಟಿದ್ದೆ. ಹಂಗೆ ನಿಲ್ಲಿಸ್ಬಿಟ್ಟಿದ್ರೆ ಎಲ್ಲ ಸ್ಪಾಟ್ ಆಗಬೇಕಾಯ್ತು. ಫುಲ್ಲು ತಿಳಿಸ್ಬಿಟ್ಟಿದ್ದೆ. ಹಿಂಗೆ ನಮ್ಮನ್ನು ಗುತ್ತಿ ನೋಡಿ ಸರ್ ಗಾಡಿಯಲ್ಲಿ ಹಾಕ್ಬಿಟ್ಟಾರೆ. ಗಾಡಿ ನಮ್ಮ ತಪ್ಪಿದ್ರೆ ನೋಡಿ ಸರ್, ನೀವೇ
ಸ್ಪೀಡೇ ಇಲ್ಲ ಸರ್ ನಮ್ಮ ಗಾಡಿ. ಇಂಡಿಕೇಟರ್ ಹಾಕಿ ನಾನು ಆರೇನು ಹೊಡಿತೇನೆ ಸರ್, ಏನು ಸ್ಪೀಡಾಗಿ ಬಂದಲ್ಲ ಸರ್ ಅವರು. ಬೆಂಗಳೂರು ಎಲ್ಲಿ ಸರ್ ಬಾಡಿಗೆನಾ ಇಲ್ಲ ಸ್ವಂತ ನೀವು? ಬಾಡಿಗೆ ಸರ್, ಬಾಡಿಗೆ ಸರ್. ಅವ್ರು ರೆಗ್ಯುಲರ್ ಕಸ್ಟಮರು, ಮಾತಾಡ್ಕೊಂಡು ಬಂದಿದ್ದು ಸರ್ ನಾನು. ಈಗ ಮದನಪಲ್ಲಿ ಹೋಗಿದ್ದೆ ಗೊತ್ತಿಲ್ಲ ರೋಡೆಲ್ಲ, ನಾವು ಹಿಂಗೆ ರೆಗ್ಯುಲರ್ ಅಲ್ಲ, ಲಾಂಗ್ ಆಗುತ್ತೆ ಸರ್. ಮುಳ್ಬಾಗಲಂಗ ತುಂಬ ಲಾಂಗ್ ಆಗುತ್ತೆ, ಈ ಥರ ಬಂದು ಸರ್ ಕಿಲೋಮೀಟರ್ ಹೋಗೋಲ್ಲ, ಡೈರೆಕ್ಟ್ ಮಾತಾಡ್ಕೊಂಡು ಇರೋದಲ್ಲ, ಎಲ್ಲಿ ಕಮ್ಮಿ ಆಯ್ತು ನಮ್ಗೆ ಆ ಥರ ಬೆನಿಫಿಟ್ ಆಗುತ್ತೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಮನೆ ಮಾತಾಗಿರುವ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮ ಸಮಸ್ಯೆ ಆಲಿಸಲು ಮನೆ ಮನೆಗೆ ಭೇಟಿ, ಮಾದರಿ ನಗರವಾಗಿಸುವ ಕನಸು ಹೊತ್ತ ಶಾಸಕ ಪ್ರದೀಪ್ ಈಶ್ವರ್. ಸರಣಿ ಕಳ್ಳತನಕ್ಕೆ ಬೆಚ್ಚಿಬಿದ್ದ ಬಾಗೇಪಲ್ಲಿ, ಸಾರ್ವಜನಿಕರಲ್ಲಿ ಆತಂಕ, ಪೊಲೀಸರಿಗೆ ತಲೆನೋವಾದ ಖತರ್ನಾಕ್ ಕಳ್ಳರು. ಮಳೆ ಕೊರತೆಯಿಂದ ರೈತರು ಕಂಗಾಲು, ಬೆಳೆಗಳಿಗೆ ಹನಿ ತುಂತುರು ನೀರಿನ ವ್ಯವಸ್ಥೆ, ಕೃಷಿ ಇಲಾಖೆ ಸಲಹೆಗೆ ಖುಷ್ ಆದ ಅನ್ನದಾತರು. ಹೂ ಬೆಳೆಗಾರನಿಗೆ ಆಸೆ ಹುಟ್ಟಿಸಿದ ಫಸಲು, ಪಾತಾಳಕ್ಕೆ ಕುಸಿದ ಬೆಲೆ, ಮನನೊಂದು ಇಡೀ ಬೆಳೆ ನಾಶ ಮಾಡಿದ ರೈತ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.